ಆಕಾಶವಾಣಿ ಹಿರಿಯ ಚಲನಚಿತ್ರ ಕಲಾವಿದರಾದ ದೊಡ್ಡಣ್ಣ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಸವಿತಾ ಶಿವಕುಮಾರ್. ಕನ್ನಡ ಚಿತ್ರರಂಗದಲ್ಲಿ ತಮ್ಮ ವ್ಯಕ್ತಿತ್ವ, ನಡೆ, ನುಡಿ, ಅಭಿನಯ, ಸ್ನೇಹಪರತೆ, ಸರಳತೆ, ಸೌಜನ್ಯತೆ ಹೀಗೆ ಎಲ್ಲವುದರಲ್ಲೂ ಎಲ್ಲರಿಗೂ ದೊಡ್ಡ ಮಾದರಿಯಾಗಿರುವ ದೊಡ್ಡಣ್ಣ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ಹೊಸ ವರ್ಷದ ಶುಭಾಶಯಗಳು. ನಿಮಗೂ ಅಷ್ಟೇ ಅಮ್ಮ. ಆಕಾಶವಾಣಿಯ ಎಲ್ಲ ಕೇಳುಗ ನನ್ನ ಆತ್ಮೀಯ ಬಂಧುಗಳಿಗೆ ಹೊಸ ವರ್ಷ 2026ನೇ ಇಸ್ವಿಯ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಬದುಕಲ್ಲಿ ಸುಖ, ಸಂತೋಷ, ನೆಮ್ಮದಿ ತರಲಿ ಅನ್ನೋದೇ ನನ್ನ ಹಾರೈಕೆ. ಕನ್ನಡ ಸಿನಿಮಾ ರಂಗದಲ್ಲಿ ವಿಭಿನ್ನ ಪಾತ್ರಗಳನ್ನು ನಿಭಾಯಿಸಿ ಹೆಸರಿಗೆ ಅನ್ವರ್ಥವಾಗಿದ್ದಾರೆ ದೊಡ್ಡಣ್ಣ ಅವರು. ಕಷ್ಟದ ಬದುಕಿನಲ್ಲೂ ಇಷ್ಟದ ರಂಗಭೂಮಿಗೆ ಪಾದಾರ್ಪಣೆ ಮಾಡಿ ಅದನ್ನು ಒಂದು ತಪಸ್ಸು ಎಂದು ಸ್ವೀಕರಿಸಿ ಅದ್ಭುತವಾಗಿ ಅಭಿನಯಿಸಿ ಸೈಯೆನಿಸಿಕೊಂಡವರು. 1981ರಲ್ಲಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರುವ ದೊಡ್ಡಣ್ಣ ಅವರು 1000ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡಿಗರ ಮನ ಗೆದ್ದವರು. ಪ್ರಸ್ತುತ ಕನ್ನಡ ಚಿತ್ರರಂಗದ ಕಲಾವಿದರ ಸಂಘದ ಟ್ರೆಜರರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ದೊಡ್ಡಣ್ಣ ಅವರಿಗೆ ಕನ್ನಡ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಸುವರ್ಣ ಕರ್ನಾಟಕ ಪ್ರಶಸ್ತಿ, ಸೈಮಾ ಅವಾರ್ಡ್ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿಯನ್ನು ನೀಡಿ ಗೌರವಿಸಿವೆ. ಕನ್ನಡ ಚಿತ್ರರಂಗ ಕಂಡಂತ ಅದ್ಭುತ ಕಲಾವಿದರಾದ ದೊಡ್ಡಣ್ಣ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಸರ್, ಹೇಳಿ, ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯಿಂದ ಚಂದನವನಕ್ಕೆ ಬಂದ ನಿಮ್ಮ ಪಯಣ ಹೇಗಿತ್ತು? ಅಮ್ಮ, ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತ ಕಷ್ಟ ಇರಬೇಕು. ಯಾಕೆಂದರೆ ನನ್ನ ದೃಷ್ಟಿಯಲ್ಲಿ ನೇರವಾಗಿ ಹೇಳೋದಾಯ್ತು ಅಂದರೆ, ಹಸಿವು ಕಲಿಸೋ ಪಾಠನ ಯಾವ ವಿಶ್ವವಿದ್ಯಾನಿಲಯನೂ ಕಲಿಸಲ್ಲ. ಅರ್ಧ ದಿವಸ ಉಪವಾಸ ಇದ್ದಾಗ ಮಾತ್ರ ಅದರದ್ದು ನೋವು, ಸಂಕಟ ಗೊತ್ತಾಗೋದು. ಎಷ್ಟು ಉಪವಾಸ ಇರ್ತೀವೋ, ಎಷ್ಟು ಕಷ್ಟ ಬರುತ್ತೋ, ನಮ್ಮನ್ನು ತಿದ್ದಿ ಬೆಳೆಸೋದಕ್ಕೋಸ್ಕರ ಅಂತ ಯಾರು ಅಂದುಕೊಳ್ತಾರೋ ಅವರೇ ಜ್ಞಾನಿಗಳು, ಅವರೇ ಜೀವನದಲ್ಲಿ ಮುಂದೆ ಬರೋದು. ಭದ್ರಾವತಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನ್ಯೂ ರೋಲಿಂಗ್ ಮಿಲ್ಸ್ ಅಂತ, ಪೇಪರ್ ಮಿಲ್ಸ್ ಆಗಿರ್ಬೋದು, ಐರನ್ ಸ್ಟೀಲ್ ಆಗಿರ್ಬೋದು, ಕಾಗದದ ಕಾರ್ಖಾನೆ ಆಗಿರ್ಬೋದು, ಆ್ಯಕ್ಷನ್ ಪ್ಲ್ಯಾಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ಎಲ್ಲ ಲೆಕ್ಕ ಹಾಕಿದ್ರೆ 35-36 ಕಲಾ ಸಂಘಗಳಿತ್ತು. ಅಖಿಲ ಕರ್ನಾಟಕ ನಾಟಕ ಸ್ಪರ್ಧೆ ಮಾಡ್ತಾಯಿದ್ರು. ನಾವು ಅದರಿಂದ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಯಾವ ನಾಟಕಗಳು ಚೆನ್ನಾಗಿರುತ್ತೆ ಅದಕ್ಕೆ ಪ್ರೈಸ್ ಕೊಡೋರು. ಅಷ್ಟು ಜನ ನಾಟಕದಲ್ಲಿ, ಅಷ್ಟು ಜನ ಪಾತ್ರಧಾರಿಗಳಲ್ಲಿ ಯಾರು ಅತ್ಯುತ್ತಮವಾಗಿ ಅಭಿನಯಿಸಿರ್ತಾರೋ ಅವರಿಗೆ ಇಂಡಿವಿಜುವಲ್ ಸ್ಟೇಟ್ ಅವಾರ್ಡ್ಸ್ ಅಂತ ಕೊಡೋರು. ಗೊತ್ತಾಯ್ತಾರ? ಫಸ್ಟ್ ಪ್ರೈಸ್ ಕೊಡ್ತಾ ಇರಲಿಲ್ಲ, ಇಂಡಿವಿಜುವಲ್ ಸ್ಟೇಟ್ ಅವಾರ್ಡ್, ಯೋಗ್ಯತೆ ಉಳ್ಳ ಕಲಾವಿದ ಅಂತ. ಅಲ್ಲಿ 2-3 ಸತಿ ಪ್ರೈಸ್ ತೊಗೊಂಡಿದ್ದೀನಿ. ಅಂದರೆ ಇದಕ್ಕಿಂತ ಇನ್ನೇನು ಬೇಕು? ಒಳ್ಳೊಳ್ಳೆ ನಾಟಕಗಳನ್ನು ಆಡ್ತಾ ಇದ್ರಿಂದ ನಮಗೆ ಸಿನಿಮಾಕ್ಕೆ ಹೋಗೋಕ್ಕೆ ಅನುಕೂಲ ಆಯಿತು. ಸರ್, ಕಲೆ ಅನ್ನೋದು ಎಲ್ಲರನ್ನ ಕೈಬಿಸಿ ಕರೆಯುತ್ತೆ, ಆದರೆ ಕೆಲವರನ್ನು ಮಾತ್ರ ಅಪ್ಪಿಕೊಳ್ಳುತ್ತೆ. ಆ ಕಲೆ ನಿಮ್ಮನ್ನು ಬಾಲ್ಯದಲ್ಲೇ ಅಪ್ಪಿಕೊಳ್ತು. ಈ ಬಗ್ಗೆ ಹೇಳಿ ಸರ್. ಏನಾಯಿತು ಅಂತಂದರೆ, ಹಿರಿಯಕ್ಕನ ಚಾಲಿ ಮನ್ಮಕ್ಕಳಿಗೆಲ್ಲ ಅಂತ ಒಂದು ಗಾದೆ ಮಾತಿದೆ. ನಮ್ಮ ಅಣ್ಣನಿಗೆ ನಾಟಕದಲ್ಲಿ ತುಂಬ ಆಸಕ್ತಿ ಜಾಸ್ತಿ. ಬಸವರಾಜ್ ಅಂತ ನಮ್ಮ ಅಣ್ಣನ ಪಾತ್ರ ನೋಡೋಕ್ಕೋಸ್ಕರನೇ ಗಾಡಿಗಳು ಕಟ್ಕೊಂಬರೋರು ಅವಾಗಿನ ಕಾಲದಲ್ಲಿ. ಅದಾದ ಮೇಲೆ ಟ್ಯಾಕ್ಟ್ರಲ್ಲಿ ಬರೋರು ಜನ ನಮ್ಮ ಅಣ್ಣನ ಪಾತ್ರ ನೋಡೋಕ್ಕೋಸ್ಕರ. ಅಂತಹ ಪ್ರಬುದ್ಧ ಕಲಾವಿದ ನಮ್ಮಣ್ಣ. ಭಾಷೆಯ ಸೊಗಸು, ಆ ಉಚ್ಚಾರ ಇದೆಯಲ್ಲ, ಅದನ್ನು ಕೇಳೋಕ್ಕೋಸ್ಕರ ಬರೋರು. ನಮ್ಮ ಅಣ್ಣನಿಗೆ ಹಾಡುಗಾರಿಕೆ ಇರಲಿಲ್ಲ, ಆದರೆ ಮಾತಾಡಿದ್ರೆ ನಾಲಿಗೆ ಮೇಲೆ ಸರಸ್ವತಿ ನರ್ತನ ಮಾಡ್ದಂಗಿರೋದು. ಅವನ ಕಡೆಯಿಂದ ನನಗೆ ಬಂದಿದ್ದಮ್ಮ ಇದು. ಕೊನೆಗೆ ಏನಾಯಿತು ಅಂತಂದರೆ, ಒಂದು ದಿವಸ ಸಿನಿಮಾ ನಟ ಆಗುವಂಥ ಯೋಗ ಬಂದಾಗ ನಮ್ಮ ಅಣ್ಣನಿಗೋಗಿ ಹೇಳಿದೆ, ಅಣ್ಣ ನಾನು ಹಿಂಗೆ ಸಿನಿಮಾ ನಟ ಆಗ್ತಾಯಿದ್ದೀನಿ, ಇಂಥ ದಿವಸ ಶೂಟಿಂಗ್ ಸ್ಟಾರ್ಟ್ ಆಗ್ತಾಯಿದೆ ಅಂತ. ಅತ್ಯಂತ ಖುಷಿ ಆಗ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಆಗ ನಮ್ಮ ಅಣ್ಣ ಏನು ಮಾಡ್ದ ಅಂದರೆ, ಹುಷಾರು, ಹೆಂಡ್ತಿ, 2 ಮಕ್ಕಳಿದ್ದಾರೆ, ಅವ್ರ ಕಡೆ ಗಮನ ಇರಲಪ್ಪ, ನಾನು ಇನ್ನೇನು ಕೇಳಲ್ಲ, ಗೊತ್ತಾಯ್ತಾ? ನಾನು ನಾಟಕ ಕಲಿಸೋದಕ್ಕೆ ಸಿನಿಮಾ ನಟನಾಗ್ತಾ ಇದೆಯಾ, ನಮ್ಮ ಜಿಲ್ಲೆಯವರು ಅಷ್ಟೇ ನೋಡ್ತಾಯಿದ್ರು, ಈಗ ಸ್ಟೇಟ್ನವರೆಲ್ಲ ನೋಡ್ತಾರೆ, ಅದಕ್ಕೆ ಹೆಂಡ್ತಿ ಮಕ್ಕಳನ್ನ ಯಾವತ್ತೂ ಬಿಡಬೇಡ. ಕೋಳಿ ತನ್ನ ಮರಿಗಳನ್ನು ಹೆಂಗೆ ರೆಕ್ಕೆ ಒಳಗೆ ಸೇರಿಸ್ಕೊಳುತ್ತಲ್ಲ, ಹಂಗೆ ಬದುಕಬೇಕು ಮಗನೇ ಅಂತ ಹೇಳಿಬಿಟ್ಟು ಕಳಿಸಿದ್ದ. ಅದು ಇನ್ನೂ ಚೆನ್ನಾಗಿ ಜ್ಞಾಪಕದಲ್ಲಿದೆ. ಅಣ್ಣ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ಕೊಂಡಿದ್ದಾರೆ. ತಂದೆನೇ, ಅದರಲ್ಲಿ 2 ಮಾತಿಲ್ಲ. ನಮ್ಮ ಅತ್ತಿಗೆ ಅನ್ನಪೂರ್ಣಮ್ಮ ಅಂತ, ಹೆಸರಿಗೆ ತಕ್ಕರಾದ ಹೆಣ್ಣು ಮಗಳು.
ಶಿವಮೊಗ್ಗದ ಹತ್ರ ಕುಂಸಿ ಹಾರನಹಳ್ಳಿ ಅಂತ. ಆ ಹಾರನಹಳ್ಳಿಯವರು ನಮ್ಮ ಅಣ್ಣ ಮದುವೆ ಆಗ್ಬೇಕಾದ್ರೆ ನಾವಿನ್ನೂ ಸಣ್ಣ ಮಕ್ಕಳು. ಹಾಗಾಗಿ ನಮ್ಮ ದೊಡ್ಡದಕ್ಕೆ ನಮ್ಮ ಮನೆಗೆ ಬಂದಾಗ್ಲಿಂದ ನಮಗೆ ಅವರು ಒಂಥರ ನಮಗೆ ತಾಯಿ ಸಮಾನನೇ. ಕೊನೆಯವರೆಗೂ ಹಾಗೆ ನಡ್ಕೊಂಡ್ರು ನಮ್ಮ ಹತ್ರ. ಅದೊಂದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ ಅತ್ತಿಗೆ ಹಾಕಿರೋ ಛಾಪ್ ಇದೆಯಲ್ಲ, ತಂದೆ ತಾಯಿ ಕೊಟ್ಟ ಸಂಸ್ಕಾರಕ್ಕಿಂತ ದೊಡ್ಡದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನಾದರೂ ನಾನು ಈ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀನಿ, ನಿಮ್ಮ ಆಕಾಶವಾಣಿಲಿ ಮಾತಾಡ್ತಾ ಇದ್ದೀನಿ ಅಂದರೆ ಅದು ನಾನು ಮಾಡಿರೋ ಪುಣ್ಯ ಅಲ್ಲ, ನನ್ನ ತಂದೆ ತಾಯಿ ಮಾಡಿರೋ ಪುಣ್ಯ, ನಮ್ಮಣ್ಣ ನನಗೆ ಕೊಟ್ಟಿರೋ ಸಂಸ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಣ್ಣ ಅತ್ತಿಗೆನ ಇವತ್ತು ತಂದೆ ತಾಯಿ ಸ್ಥಾನದಲ್ಲಿಟ್ಟು ನೋಡ್ತಾ ಇದ್ದೀರಾ ನೀವು. ನಿಜಕ್ಕೂ ಇದು ನಿಮ್ಮ ದೊಡ್ಡಣ್ಣನವರ ದೊಡ್ಡ ವ್ಯಕ್ತಿತ್ವದಲ್ಲಿ ಒಂದು ಅಂತಲೇ ಹೇಳಬಹುದು. ಅಮ್ಮ, ನಿಜ ಹೇಳಬೇಕು ಅಂದರೆ ನಮ್ಮಮ್ಮ ನಿರಕ್ಷರ ಕುಕ್ಷಿ, ಓದಿರಲಿಲ್ಲ. ಆದರೆ ಎಲ್ಲರಿಗಿಂತನೂ ಸಂಸ್ಕಾರದಲ್ಲಿ ಭಾರಿ ಒಳ್ಳೆ ಹೆಣ್ಮಗಳು. ತುಂಬ ದೊಡ್ಡ ಜಮೀನ್ದಾರರ ಮನೆಯಿಂದ ಬಂದಂಥ ಹೆಣ್ಮಗಳು. ಅವರು ಬದುಕಿರೋರ್ಗು ಪ್ರೀತಿನೂ ಎಕ್ಸ್ಟ್ರೀಮು, ಶಿಕ್ಷೆನೂ ಎಕ್ಸ್ಟ್ರೀಮು. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ, ಇತ್ತೀಚಿನ ಜನ್ರೇಷನ್ ಗೊತ್ತೇ ಇಲ್ಲ. ಒಳಶುಂಠಿ ಅಂತ ಕೊಡೋರು ನಿಮಗೆ ಗೊತ್ತಿಲ್ಲ. ತೊಡೆಗೆ ಜಿಗಟ್ಬಿಟ್ಟ ಅಂತಂತಂದರೆ 3 ದಿವಸ ಆದ್ರೂ ನೀಲಿ ಗಡ್ತಾ ಇರೋದು, ಹಂಗಿರೋದು. ಗೊತ್ತಾಯ್ತರ ಆ ಸಂಸ್ಕಾರ? ಯಾಕೆ ಕಮ್ಮಿ ಆಗೈತ ಒಳಶುಂಠಿ ಅಂದ್ಬಿಟ್ರೆ ನಾವು ಅದನ್ನು ತಗೊಂಡಷ್ಟೇ ನಾವು ಹೆದರ್ಕೊಂಬಿಟ್ಟಿಲ್ಲಮ್ಮ, ತಪ್ಪಾಯ್ತಮ್ಮ ಇನ್ನೊಂದ್ಸತಿ ಮಾಡಲ್ಲ ಅಂತ ಇದ್ವಿ, ಎಚ್ಚೆತ್ಕೊಂಡ್ಬಿಡ್ತಾ ಇದ್ವಿ. ಹೌದು. ಒಂದು ಹುಷಾರಿಲ್ಲ ಅಂದ್ರೂ ಅಷ್ಟೇ, ಆ ಮಡ್ಲೆಗೆ ಹಾಕಿ ಲಾಲಿ ಮಾಡಿ ಆ ಸೀರೆ ಸೆರಗಲ್ಲಿ ಒದಿಸಿ ಮಲಗಿಸ್ತಿದ್ರಲ್ಲ, ಅದನ್ನೆಲ್ಲ ಮರೆಯೋಕ್ಕಾಗತ್ತೆ? ನಮ್ಮ ತಾಯಿ ಕೊಡೋ ಸಂಸ್ಕಾರ. ತಾಯಿ ಭಾಷೆ ಅಂತ ಯಾಕೆ ಕರೀತಾರೆ ಗೊತ್ತಾ? ತಾಯಿ ಮೊಟ್ಟ ಮೊದಲನೇ ಬಾರಿಗೆ ಅವಳು ಯಾವ ಭಾಷೆ ಮಾತಾಡ್ತಾಳೆ ಅದೇ ಭಾಷೆ ಮಗುಗೂ ಬರುತ್ತೆ. ಅದಕ್ಕೆ ಪ್ರತಿಯೊಬ್ಬರು ನಿನ್ನ ತಾಯಿ ಭಾಷೆ ಯಾವುದು ಅಂತ ಕೇಳ್ತಾರೆ ಹೊರತು ತಂದೆ ಭಾಷೆ ಯಾವುದು ಅಂತ ಯಾರೂ ಕೇಳಲ್ಲ. ವಿಚ್ ಈಸ್ ಯುವರ್ ಮದರ್ ಟಂಗ್? ನಿನ್ನ ತಾಯಿ ಭಾಷೆ ಯಾವುದು? ಆವಾಗ ನಿನ್ನ ಸಂಸ್ಕಾರ ಅಳಿಬೋದು, ನಿನಗೆ ಭಾಷೆ ಎಷ್ಟರ ಮಟ್ಟಿಗೆ ನಿನಗೆ ಹಿಡಿತಾ ಇದೆ ಅನ್ನೋದನ್ನು ಕಂಡುಹಿಡಿಬೋದು ಅಂತ. ಹಂಗೆ ನಮಗೆ ಪಾಠ ಹೇಳ್ಕೊಟ್ರು ಮಾಸ್ಟ್ರುಗಳು ಅಷ್ಟೇ. ಏಕೆಂದರೆ ನಾವು ಆ ವಿಷಯದಲ್ಲಿ ಮಹಾನ್ ಪುಣ್ಯ ಮಾಡಿದ್ದೀವಿ. ಪಿ ನಾಗರಾಜಯ್ಯ ಅಂತ, CH ಚನ್ನಬಸವಯ್ಯನವರು ಅಂತ, KJ ಲಕ್ಕಪ್ಪಗೌಡ ಅಂತ ವೈಸ್ ಚಾನ್ಸಲರ್ ಆಗಿದ್ದರು ಕುವೆಂಪು ಯೂನಿವರ್ಸಿಟಿಗೆ. ಅಂತಂಥ ಪುಣ್ಯಾತ್ಮರೆಲ್ಲ ಕನ್ನಡ ಕಲಿಸಿದ್ದಕ್ಕೆ ಕಣಮ್ಮ ಇವತ್ತು ನಾವು ನಿಮ್ಮ ಹತ್ರ ಮಾತಾಡೋವಂಥ ಶಕ್ತಿ ಬಂದಿರೋದು. ಬಹುಶಃ ಆ ಗುರುಗಳು ಹಾಕಿಕೊಟ್ಟಂಥ ದಾರಿ ಇದೆಯಲ್ಲ, ಆ ದಾರಿಯಲ್ಲಿ ನೀವು ಸಾಗ್ತಾ ಇರೋದ್ರಿಂದ ಇದು ಸಾಧ್ಯ ಆಗಿದೆ ಅಂತ ಅನಿಸುತ್ತೆ. ಇನ್ನು ರಂಗಭೂಮಿ ಮತ್ತು ಸಿನಿಮಾ ರಂಗ, ಈ ಎರಡಕ್ಕೂ ಇರುವಂಥ ವ್ಯತ್ಯಾಸ ಏನು? ಇದರಲ್ಲಿ ಯಾವುದು ನಿಮಗೆ ಹೆಚ್ಚು ತೃಪ್ತಿ ಕೊಟ್ಟಿದೆ? ನಾಟಕದಲ್ಲಿನ ಅಭಿನಯನೋ ಅಥವಾ ಸಿನಿಮಾದಲ್ಲಿರುವ ಅಭಿನಯದಿಂದನೋ? ನಾಟಕದಿಂದ ಬಂದವರು ಬಹಳಷ್ಟು ಜನ. ಡಾಕ್ಟರ್ ರಾಜ್ಕುಮಾರ್ ನಾಟಕದಿಂದನೇ ಬಂದಿದ್ದು. ಏಕೆಂದರೆ ನಾಟಕದಿಂದ ಬಂದಿರಲಿಲ್ಲ ಅಂತಂದಿದ್ರೆ ಅಷ್ಟು ಧೀರೋದಾತ್ತವಾದಂತಹ ಪಾತ್ರಗಳೇ ಆಗಿರ್ಬೋದು, ಒಬ್ಬ ಮಹಾನ್ ಭಕ್ತೋತ್ತಮ ಸಂತ ತುಕಾರಾಮ್ ಅಂತ ಪಾತ್ರ ಆಗಿರ್ಬೋದು, ಒಬ್ಬ ಭೀಭತ್ಸ ಅಂದರೆ ಒಬ್ಬ ರಣಧೀರ ಕಂಠಿರುವನ ಪಾತ್ರನೇ ಆಗಲಿ, ಒಬ್ಬ ಸತ್ಯ ಹರಿಶ್ಚಂದ್ರನ ಪಾತ್ರನೇ ಆಗಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾಟಕ ನಮಗೆ ತಾಯಿ ಇದ್ದಂಗೆ ಭಾಷೆನ ಶುದ್ಧ ಮಾಡುತ್ತೆ, ನಮ್ಮ ಸಂಸ್ಕೃತಿನ ತಿಳಿಸ್ಕೊಡುತ್ತೆ. ನಾಟಕ ಒಂದು ಮನೆ ಕಟ್ಟಬೇಕಾದ್ರೆ ಬೇಸ್ಮೆಂಟ್ ಅಂತ, ಅಡಿಪಾಯ ಅಂತ ನೀವೇನು ಹೇಳ್ತಿರಲ್ಲ, ಆ ಅಡಿಪಾಯನೇ ನಾಟಕ ರಂಗ. ನಾಟಕದಲ್ಲಿ ಏನಾಗುತ್ತೆ, ಒಂದು ಸರಿ ಅಂಕದ ಪರದೆ ಮೇಲೆ ಎದ್ದುಬಿಡ್ತು ಅಂತಂತಂದರೆ ಅಂಕದ ಪರದೆ ಬೀಳೋವರೆಗೂ ನಾವು ತದೇಕ ಚಿತ್ತದಿಂದ ಪಾತ್ರ ಮಾಡ್ತಾ ಇರಬೇಕು. ಚಿತ್ರರಂಗ ಹಂಗಲ್ಲ, ಲೈಟಿಂಗ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬೇಕಾದಷ್ಟು ಪುರ್ಸೊತ್ತು ಸಿಕ್ಕಿರುತ್ತೆ. ನೀವೆಲ್ಲೋ ಒಂದು ಕಡೆ ಆರಾಮಾಗಿ ಕೂತಿರ್ತಾರೆ ಕುರ್ಚಿಲಿ, ಶಾರ್ಟ್ ರೆಡಿ ಬನ್ನಿ ಅಂತ ಕರೆದಿದ್ದ ತಕ್ಷಣವೇ ಮತ್ತೆ ಅದೇ ಇದಕ್ಕೆ ಪರಕಾಯ ಪ್ರವೇಶ ಮಾಡಬೇಕು. ಗೊತ್ತಾಯ್ತಾ? ಹಾಗಾಗಿ ನನ್ನ ದೃಷ್ಟಿಲಿ ಯಾವುದೂ ಸುಲಭ ಅಲ್ಲ ತಾಯಿ, ಎಲ್ಲ ಕಷ್ಟನೇ. ಆದರೆ ಎಲ್ಲ ಸೊಗಸಾಗಿ ಸುಲಭವಾಗೋ ಹಾಗೆ ಮಾಡ್ಕೋಬೇಕು. ಅದಕ್ಕೆ ಏನು ಬೇಕು ಅಂದರೆ ತನ್ಮಯತೆ ಬೇಕು. ನೀನು ಅದರೊಳಗೆ ಇನ್ವಾಲ್ವ್ಮೆಂಟ್ ಅಂತಾರಲ್ಲ, ಅದು ಬೇಕೇ ಬೇಕು. ಬಹುಶಃ ಇದು ಎಲ್ಲ ಕ್ಷೇತ್ರಕ್ಕೂ ಅನ್ವಯಿಸುತ್ತೆ, ಎಲ್ಲ ಕೆಲಸಗಳಿಗೂ ತನ್ಮಯತೆ ಅನ್ನೋದು ಬೇಕೇ ಬೇಕು. ಹೌದು. ಯಾಕೆಂದರೆ ಮನುಷ್ಯ ಹೆಂಗೆ ಅಂತಂತಂದರೆ 4 ಗೋಡೆಯಲ್ಲಿ ಕೂತ್ಕೊಂಡ್ಬಿಟ್ಟು, ಇವಾಗ ನಾವು ರೆಕಾರ್ಡಿಂಗ್ ಮಾಡಬೇಕಾದ್ರೆ 4 ಗೋಡೆ ಮಧ್ಯದಲ್ಲಿ ಸುತ್ತ ಬಾಗಿಲಾಕೊಂಡು ಮಾಡ್ತಾಯಿದ್ದೀವಿ. ಆದರೆ ಕೇಳೋ ಟೈಮಲ್ಲಿ ಎಷ್ಟು ಕೋಟ್ಯಾಂತರ ಜನ ಕೇಳ್ತಾರೆ, ಲಕ್ಷಾಂತರ ಜನ ಕೇಳ್ತಾರೆ ಅಲ್ವ ತಾಯಿ? ಜೀವನನೂ ಅಷ್ಟೇ. ನಾವು ಮಾಡೋ ಯಾವುದೇ ಒಳ್ಳೆ ಕೆಲಸ ಆಗಲಿ ಕೆಟ್ಟ ಕೆಲಸ ಆಗಲಿ ಪರಮಾತ್ಮವನ್ನು ನೋಡ್ತಾ ಇರ್ತಾನೆ. ಯಾರೂ ದೊಡ್ಡವರಲ್ಲ. ಅದಕ್ಕೆ ಒಬ್ಬರು ಅಧಿಕಾರತೆ ದಾಸರು ಹೇಳಿದ್ದನ್ನು ನಾನು ಎಲ್ಲ ಕಡೆ ಹೋದಾಗಲೂ ಹೇಳ್ತಾ ಇರ್ತೀನಿ, ಇಲ್ಲೂ ಹೇಳ್ತೀನಿ. ಒಬ್ಬ ಮೀನು ಹಿಡಿಯೋನು ಏನು ಮಾಡ್ತಾನೆ ಅಂದರೆ ಗಾಳಕ್ಕೆ ಎರೆಹುಳ ಹಾಕಿ ನೀರೊಳಗೆ ಹಾಕ್ತಾನೆ. ಆ ನೀರೊಳಗೆ ಹಾಕಿದಂಥ ಸಂದರ್ಭದಲ್ಲಿ ಮೀನು ಅದನ್ನು ತಿನ್ನೋಕ್ಕೆ ನೃತ್ಯ ಮಾಡ್ಕೊಂಬರುತ್ತಂತೆ, ಬಾಲ್ದಲ್ಲಿ ಹೊಡೆದು ಚಿನ್ನಾಟ ಆಡಿ ತಿನ್ನೋಕ್ಕೆ ಬರುತ್ತಂತೆ. ಆಗ ಆ ಎರೆಹುಳ ಹೇಳುತ್ತೆ ಮೀನಿಗೆ, ಸುತ್ತಿ ಸುತ್ತಿ ಬರುತ್ತಿ ಹೇ ಎನಗಾಗಿ, ನೀ ಸುತ್ತಿ ಸುತ್ತಿ ಬರುತ್ತಿ ಹೇ ಎನಗಾಗಿ,
ಮಂಕೆ ಮೇಲೊಬ್ಬ ಕುಳಿತವನೇ ನಿನಗಾಗಿ. ಜೀವನನೂ ಅಷ್ಟೇ, ನೀವು ಮಾಡೋದನ್ನು ಪ್ರತಿಯೊಂದನ್ನು ದೇವರು ಕಂಪ್ಯೂಟರ್ ಫೀಡ್ ಮಾಡಿಬಿಟ್ಟಿರ್ತಾನೆ. ಗೊತ್ತಾಯ್ತಾ? ನೀನು ಪಾಪ ಪುಣ್ಯ ಎಲ್ಲ ಯಾವುದೇ ಒಂದು ಒಳ್ಳೆ ಹುದ್ದೆಗೆ ಮನುಷ್ಯ ಹೋಗ್ತಾನೆ, ಅವನು ಸಾತ್ವಿಕತನ ಆಗ್ತಾನೆ ಅಂತಂತಂದರೆ ಅದಕ್ಕೆ ಕಾರಣ ಪೂರ್ವಜನ್ಮದ ಸುಕೃತ, ಪದವಿ ಪೂರ್ವ ಪುಣ್ಯಾನಾಮ್ ಅಂತ. ಅದನ್ನೇ ನಮ್ಮ ಹಿಂದೋರು ಹೇಳೋದು. ಹಾಗಾಗಿ ಬದುಕಿರೋ ಅಷ್ಟು ದಿವಸ ಒಳ್ಳೇದು ಮಾಡಬೇಕು ಅನ್ನೋದೇ ನನ್ನ ಮನಸ್ಸಿನ ಅಭಿಪ್ರಾಯ. ನಾನು ಮಾಡೋದು ಅಷ್ಟೇ. ಯಾರನ್ನೂ ನೋಯಿಸದಂತೆ ಮತ್ತೆ ಎಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ದೊಡ್ಡ ವ್ಯಕ್ತಿತ್ವದವರು ದೊಡ್ಡಣ್ಣವರು ಅಂತ ಹೇಳಿ ನಾವು ಚಿತ್ರರಂಗದಲ್ಲಿ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೀವಿ ಸರ್. ಬಹಳಷ್ಟು ಜನ ಹೇಳಿದ್ದಾರೆ ಬೇರೆಯವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂದರೆ ಅದು ದೊಡ್ಡಣ್ಣವರು ಅಂತ ಹೇಳಿ. ಬಹುಶಃ ಇದೆಲ್ಲ ನಿಮಗೆ ಕಾರಣ ಇರಬಹುದು. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಒಳ್ಳೆ ಸ್ನೇಹ ಸಿಕ್ತು ಕಣಮ್ಮ ಜೀವನದಲ್ಲಿ. ಒಳ್ಳೆ ಸ್ನೇಹಿತರು ಸಿಗಬೇಕಾದ್ರೆ, ಒಳ್ಳೆ ನೆರೆಹೊರೆ ಸಿಗಬೇಕಾದ್ರೆ, ಒಳ್ಳೆ ಬಂಧು ಬಳಗ ಸಿಗಬೇಕಾದ್ರೆ, ಅಷ್ಟೇ ಯಾಕೆ ಒಳ್ಳೆ ಹೆಂಡತಿ ಸಿಗಬೇಕಾದ್ರೆ ಜನ್ಮಾಂತರದ ಪುಣ್ಯ ಬೇಕು. ಆ ವಿಷಯದಲ್ಲಿ ನಾನು ಸತ್ಯವಾಗ್ಲೂ ಪುಣ್ಯವಂತ ಅಂತ ಹೇಳ್ತೀನಿ. ಏಕೆಂತಂದರೆ ನನಗೆ ಅಂಬರೀಷ್ನಂತ ಒಂದು ಗೆಳೆತನ ಸಿಕ್ತು, ಒಬ್ಬ ಶಂಕರ್ನಾಗಂತವನು ಗೆಳೆತನ ಸಿಕ್ತು, ಒಬ್ಬರು ವಿಷ್ಣುವರ್ಧನ್ ತನಗಾಗಿ ಏನನ್ನೂ ಬಯಸಲಿಲ್ಲ, ಯಾವುದನ್ನೂ ಬಯಸಲಿಲ್ಲ, ಶಿಸ್ತಿನ ಸಿಪಾಯಿ. ಎಲ್ಲದಕ್ಕಿಂತನೂ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಗೈಡೆನ್ಸ್ ಸಿಕ್ತು. ಅವ್ರು ಹೇಳಿದರು, ಯಾವುದನ್ನು ಆಸೆ ಪಡಬೇಡ ಕಂದ, ನೀನು ಯಾವುದನ್ನು ಆಸೆ ಪಡಬೇಡ, ಜೀವನದಲ್ಲಿ ಬದುಕಿರೋ ದಿವಸ ಒಳ್ಳೇದನ್ನು ಮಾಡ್ಕೊಂಡು ಹೋಗ್ತಾಯಿರು. ನಿನಗೊಂದು ಉದಾಹರಣೆ ಹೇಳ್ತೀನಿ. ನೀನು ನೆರಳು ಹಿಡಿಯೋಕ್ಕೆ ಹೋಗಪ್ಪ, ಸಿಗುತ್ತಾ? ಸಿಕ್ಕಲ್ಲ. ನೀನು ಒಳ್ಳೆ ಕೆಲಸ ಮಾಡಿಕೊಂಡು ನಿನ್ನ ಪಾಡಿಗೆ ನೀನು ಹೋಗ್ತಾಯಿರು, ನಿನ್ನ ಹಿಂದೆ ನೆರಳು ಬರ್ತಾ ಇರುತ್ತೆ. ಹಂಗೆ ನಿನ್ನ ಹಿಂದೆ ಕೀರ್ತಿ, ಪ್ರತಿಷ್ಠೆ, ಹಣ ಬರ್ತಾ ಇರುತ್ತೆ. ಗೊತ್ತಾಯ್ತಾ? ಅದು ಬಂದಾಗ ಹಿಗ್ಬೇಡ, ಇಲ್ದಲೇ ಇದ್ದಾಗ ಕುಗ್ಗಬೇಡ. ಹಂಗಾಗಿ ಹಿರಿಯಣ್ಣ ಇದ್ದಂಗೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗಕ್ಕೆ. ಅವರಿಂದ ಕಲ್ತಿದ್ದು ಭಾಳ ಅಪಾರ ತಾಯಿ. ಅದನ್ನು ಹೇಳ್ತಾ ಹೋದರೆ ಒಂದು ದಿವಸ ಸಾಕಾಗಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಇವಾಗ ಕನ್ನಡ ಚಿತ್ರರಂಗ ಹಿರಿಯರಿಲ್ಲದ ಮನೆಯಂತಾಗಿದೆ ಅನ್ನೋದು ಮಾತನ್ನು ನಾವು ಕೇಳ್ತಾ ಇದ್ದೀವಿ. ಇದು ನಿಜನ? ಅಮ್ಮ, ಒಂದು ವಿಷಯ ಹೇಳ್ತೀನಿ. ಯಾವುದೇ ನಟ ಆಗಿರಲಿ, ಶಾಲೆಯಲ್ಲಿ ಓದೋವಂಥ ವಿದ್ಯಾರ್ಥಿನೇ ಆಗಿರಲಿ, ಓದೋ ವಿದ್ಯಾರ್ಥಿ ಅವನ ಮನೇಲಿ ಎಷ್ಟು ಹಣ ಇದೆ, ಅವನ ಹತ್ರ ಎಷ್ಟು ಜೇಬಲ್ ದುಡ್ಡಿದೆ ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿ ಮಾಸ್ಟ್ರು ನಮಗೆ ಏನು ಹೇಳ್ಕೊಟ್ರು, ನಾವು ಇದರಲ್ಲಿ ಏನು ಕಲಿಬೇಕು, ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಯಾರು ತಂದೆ ತಾಯಿಗೆ ಗೌರವ ಕೊಡ್ತಾನೆ, ಶಾಲೆಯಲ್ಲಿ ಗುರುಗಳಿಗೂ ಗೌರವ ಕೊಡ್ತಾನೆ. ಸಂಸ್ಕಾರ ಇದ್ದವನು ಎಲ್ಲ ಕಡೆ ಹೋದ್ರೂ ಸಹಿತ ನನ್ನವರು, ನಂದು, ತಂದು ಅನ್ನೋ ಒಂದು ಪ್ರೀತಿ ವಿಶ್ವಾಸ ಇರುತ್ತೆ. ಇಲ್ದಲೇ ಇರೋರಿಗೆ ಇಲ್ಲ ಅಷ್ಟೇ. ಏಕೆಂದರೆ ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವಂ ಸುಜ್ಞಾನದಿಂದರಿಯಲ್ ಸರ್ವಜ್ಞನಪ್ಪಂ ನರಂ ಅಂತಾರೆ. ಸೋಮೇಶ್ವರ ತನ್ನ ಪಾಲ್ಕುರ್ಕಿ ಸೋಮನಾಥ ಬರೆದಿರೋದು. ಸರ್ವಜ್ಞನಪ್ಪಂ ನರಂ ಪಳವಂ ಪಳ್ಳ ಸಮುದ್ರವೈ ಹರಹರ ಶ್ರೀಚನ್ನ ಸೋಮೇಶ್ವರ ಅಂತ. ಅವನಿಗೆ ಆ ಕನ್ನಡ ಶಾಲೆಯಲ್ಲಿ ಆ ಸಂಸ್ಕಾರ ಹಂಗೆ ಬಂದಿರುತ್ತೆ. ತಾಯಿ ಜೀವ ಕೊಡ್ತಾಳೆ. ಆಕಾಶದಲ್ಲಿರೋ ಚಂದ್ರನ ತೋರಿಸ್ಬಿಟ್ಟು ಸೋದರ ಮಾವನ ನಂಟು ಗಂಟಾಗ್ತಾಳೆ. ಚಂದಮಾಮನ ನೋಡು, ಚಂದಮಾಮನ ಮಾಮ ಅಂತ. ನಮ್ಮಲ್ಲೊಂದು ಗಾದೆ ಮಾತಿದೆ, ತಂದೆ ಸತ್ರು ಸೋದರ ಮಾವ ಇರಬೇಕಂತೆ. ಅಷ್ಟು ಪ್ರೀತಿ ಮಾಡ್ತಾನವನು ಅನ್ನೋದಕ್ಕೋಸ್ಕರ ಮಾಮನ ಸಂಬಂಧ ಕಟ್ತಾಳೆ ಸೋದರ ಮಾವಂದು. ಗೊತ್ತಿತ್ತಾ? ಪ್ರತಿಯೊಂದನ್ನು ಇದು ತಪ್ಪು, ಹಿಂಗೆ ಮಾಡಬಾರ್ದು ಕಂದ, ಅದು ತಿನ್ನಬಾರ್ದು ಕಂದ, ಇದು ತಗೋಕಂದ. ಒಂದೊಂದು ತುತ್ತು ತಿನ್ನಿಸ್ಬೇಕಾದ್ರೂ ಸಹಿತ 1000 ಕತೆ ಹೇಳ್ತಾಳೆ. ಏನು ಮಾಡೋದು? ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ. ನಮಗೆ ತಾಯಿ ಸೇವೆ ಮಾಡಬೇಕು ಅಂತ ಭಾಳ ಇಷ್ಟ ಆಯಿತು. ನಾನು ಮದುವೆ ಆಗಿದ ತಕ್ಷಣವೇ ಬಿಟ್ಟೋಗ್ಬಿಟ್ರು ನಮ್ಮಮ್ಮ. ಅದೊಂದು ನೋವು ನಮಗೆ ಕಾಡುತ್ತೆ ಇವತ್ತು ಸಹಿತ. ನಾವು ಬೆಳಗ್ಗೆ ಎದ್ದಿದ ತಕ್ಷಣವೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಆಚಾರ್ಯ ಅಂತಂದರೆ ವರ್ಣ ಮಾತ್ರಂ ಕಲುಹಿದಾತಂ ಗುರು, ಕುಲದೇವತಾಭ್ಯೋ ನಮಃ ಅಂತೀವಿ. ಏಕೆಂದರೆ ಅವ್ರು 4 ಜನಕ್ಕೂ ನಮಸ್ಕಾರ ಹಾಕಿ ಮುಂದಿನ ಕೆಲಸ ಪ್ರಾರಂಭ ಮಾಡೋದು. ಮತ್ತೆ ನಮ್ಮ ಮಾತುಕತೆ ಬರೋದಾದರೆ, ಆರಂಭದಲ್ಲಿ ವಿಲನ್ ಆಗಿ ನೀವು ಅಭಿನಯಿಸ್ತಾ ಇದ್ರಿ. ಹೌದು. ತದನಂತರ ಪಾತ್ರಗಳಲ್ಲಿ ಅಭಿನಯ ಚೇಂಜ್ ಆಗ್ತಾ ಆಗ್ತಾ ಹಾಸ್ಯ ಪಾತ್ರಗಳಲ್ಲಿ ಅಭಿನಯಿಸೋಕ್ಕೆ ಶುರು ಮಾಡಿದ್ರಿ. ಅದರಲ್ಲೂ ಅದ್ಭುತ ಕಲಾವಿದ ಅಂತ ಹಾಸ್ಯ ಪಾತ್ರಗಳ ಮೂಲಕ ನೀವು ತೋರಿಸ್ಕೊಟ್ರಿ. ಇದು ಹೇಗೆ ಸಾಧ್ಯ ಆಯಿತು ಸರ್? ಕೋಡಿ ಬಾಳದಿರು ಸ್ವರ್ಗಸುಖ ಅಂತ ಒಂದು ಸಿನಿಮಾ, ಅದರಲ್ಲಿ ಸಿದ್ದೇಗೌಡ ಅಂತ ಕ್ಯಾರೆಕ್ಟ್ರು ಸಿದ್ಧಲಿಂಗಯ್ಯನವ್ರು ಕೊಟ್ಟರು. ಅಪ್ರತಿಮ ನಿರ್ದೇಶಕ ಸಿದ್ಧಲಿಂಗಯ್ಯನವರು. ಯಾಕೆ ಅಂತಂತಂದರೆ ಕಸ ಕೊಟ್ಟರೆ ರಸ ಮಾಡುವಂಥ ವ್ಯಕ್ತಿತ್ವ. ಹಾಗೆ ವಿಲನ್ ಮಾಡಿದ ತಕ್ಷಣ ಏನಾಗೋಯ್ತು, ಇದು ಒಂದೇ ಒಂದು ವಿಲನ್ನು ಅಂತ ಅಂದ್ಕೊಂಡ್ರೆ ನನಗೆ ಬರೀ ವಿಲನ್ ಪಾತ್ರಗಳೇ ಬಂತು. ಎಲ್ಲನೂ ತೊಗೊಂಡೆ. ಒಂದು ಸತಿ
ಬಾಲಣ್ಣ ಅವ್ರ ಸ್ಟುಡಿಯೋಕ್ಕೆ ಹೋಗ್ಬೇಕಾಯ್ತು. ಅಭಿಮಾನ್ ಸ್ಟುಡಿಯೋಕ್ಕೆ ಹೋದಾಗ ಏನಾಯ್ತು ಅಂದರೆ, ಬಾಲಣ್ಣ ನಮ್ಮೂರಿನವರು, ಅರಸೀಕೆರೆಯವರು. ಅರಸೀಕೆರೆಯವರು. ಹೌದು, ಕನ್ನಡ ತಾಯಿ ಬಂಜೆ ಅಲ್ಲ. ನಮ್ಮೂರು ಒಳ್ಳೊಳ್ಳೆ ಕಲಾವಿದರನ್ನ ಚಿತ್ರರಂಗಕ್ಕೆ ಆಗಿರ್ಬೋದು, ನಾಟಕ ರಂಗಕ್ಕೆ ಆಗಿರ್ಬೋದು ಕೊಟ್ಟಂತಹ ಒಂದು ಒಳ್ಳೆಯ ಊರು. ನಾವು ಅದನ್ನು ಸಿದ್ಧರನಾಡು ಅಂತ ಕರಿತೀವಿ. ಮೂಲತಃ ಅರಸೀಕೆರೆಯವರಾದ ತಾವು ಅಲ್ಲಿನ ಹೊಯ್ಸಳ ವಾಸ್ತುಶಿಲ್ಪದ ಉಳಿವಿಗಾಗಿ ಹೋರಾಟ ಮಾಡಿ ಜಯಿಸಿದ್ರಿ. ಈ ಬಗ್ಗೆ ಹೇಳಿ ಸರ್. ಅಮ್ಮ, ಏನಾಗುತ್ತೆ ಅಂತಂದರೆ, ಅಲ್ಲಿ ಚಂದ್ರಮೌಳೇಶ್ವರ ದೇವಾಲಯ, ಶಿವಾಲಯ ಅಂತ ಕರೀತಾರೆ. ಆ ಶಿವಾಲಯದ ಹಿಂಭಾಗದಲ್ಲೇ ನಮ್ಮ ಮನೆ ಇದ್ದಿದ್ದು. ನಾನು ಅದೇ ಮನೆಯಲ್ಲಿ ಹುಟ್ಟಿದ್ದು. ಯಾಕೆ ಅಂತಂತಂದರೆ, ನಮ್ಮ ಬಾಲ್ಯದ ದಿವಸಗಳೆಲ್ಲ ಆ ದೇವಸ್ಥಾನದಲ್ಲೇ ಕಳೆದಿದ್ವಿ. ಅತ್ಯಂತ ಮನೆಗೆ ಯಾರಾದ್ರೂ ನೆಂಟರು ಬಂದರು ಅಂತಂತಂದರೆ, ಜಾಸ್ತಿ ಜನ ನೆಂಟರು ಬಂದರು ಅಂದರೆ, ಒಂದು ಜಮಖಾನೋ ಚಾಪೆಗಳು ತೊಗೊಂಡೋಗಿ ಆ ಚಂದ್ರಮೌಳೇಶ್ವರನ ದೇವಸ್ಥಾನದಲ್ಲಿ ಹಾಕಿ ಮಲಗಿ, ಬೆಳಗ್ಗೆ ಇದ್ದರೆ ಮುಂದುಗಡೆ ಅಶ್ವತ್ಥ ಕಟ್ಟೆ ಇತ್ತು, ಅಲ್ಲಿ ಸ್ನಾನ ಮಾಡಿಕೊಂಡು ತಿಂಡಿಗೆ ಮನೆಗೆ ಬರ್ತಾಯಿದ್ರು. ಹಾಗಾಗಿ ಆ ಅವಿನಾಭಾವ ಸಂಬಂಧ. ನನ್ನ ಹೆಂಡ್ತಿದ್ದು ಅರಸೀಕೆರೆನೇನೆ. ಹಾಗಾಗಿ ನಾವಿಬ್ಬರು ಒಂದೇ ಊರಿನವರಾಗಿರೋದ್ರಿಂದ ಪ್ರತಿ ಶಿವರಾತ್ರಿ ದಿವಸ, ನೀವು ನಂಬ್ತಿರೋ ಬಿಡ್ತಿರೋ, ಆ ಶಿವಾಲಯದಲ್ಲಿ ರಾತ್ರಿ 3 ಗಂಟೆಗೆ ಶಿವರಾತ್ರಿ ಹಬ್ಬದ ದಿವಸ ಕೂತ್ಕೊಂಡು ಎಲ್ಲ ಕಡೆನೂ ನಮಸ್ಕಾರ ಮಾಡ್ಕೊಂಬಂದು, ಪೂಜೆ ಮಾಡ್ಕೊಂಬಂದು, ರುದ್ರಾಭಿಷೇಕಕ್ಕೆ 4-4:15 ಕೂತ್ಕೊಂಡ್ರೆ 8 ಗಂಟೆವರೆಗೂ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಪ್ರಸಾದ ಕೊಟ್ಟು ಆಚೆ ಬರ್ತೀನಿ. ಇವತ್ತೂ ಸಹಿತ ಅದನ್ನು ನಡೆಸ್ಕೊಂಬರ್ತಾಯಿದ್ದೀನಿ. ಕರ್ನಾಟಕದಲ್ಲಿ ಶಿಲ್ಪಿಗಳ ತವರೂರು ಅಂತಂತಂದರೆ ಅದು ಹಾಸನ ಜಿಲ್ಲೆ, ಹಾಸನ ಜಿಲ್ಲೆ, ಹಾಸನ ಜಿಲ್ಲೆ. ಬಹುಶಃ ನಿಮ್ಮ ಮಾತು ಕೇಳಿ ಹಾಸನ ಜಿಲ್ಲೆಯವರೆಲ್ಲ ಹೆಮ್ಮೆ ಪಡ್ತಾ ಇರ್ತಾರೆ. ಶ್ರೀಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಜನನಿ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರೀಯಸಿ. ಹುಟ್ಟಿದ ಮಣ್ಣಿದೆಯಲ್ಲ, ಅದು ಒಂದು ಕುಗ್ರಾಮ ಆಗಿರ್ಬೋದು, ಒಂದು ಜಿಲ್ಲೆ ಆಗಿರ್ಬೋದು, ಒಂದು ತಾಲ್ಲೂಕು ಹೆಡ್ ಕ್ವಾರ್ಟರ್ ಆಗಿರ್ಬೋದು, ಸ್ವರ್ಗಕ್ಕಿಂತ ಬಿಗಲಾದ್ದು. ಸರ್, ನಿಮ್ಮ ಈ ಸಾಧನೆಯಲ್ಲಿ ನಮ್ಮ ಆಕಾಶವಾಣಿಯ ಪಾತ್ರ ಏನಾದರೂ ಇದೆಯಾ ಸರ್? ಅಮ್ಮ, ತುಂಬ ಇದೆ. ಏಕೆಂದರೆ ಆಕಾಶವಾಣಿ ಅಂತಂತಂದರೆ ನಮಗೆ ಅವಳು ಹಿರಿಯ ಅಕ್ಕ ಇದ್ದಂಗೆ. ನಮ್ಮ ದೊಡ್ಡಕ್ಕ ಇವತ್ತು ಇದ್ದಾರೆ, 88-89 ವರ್ಷ. ಯಾಕೆ ಅಂತ ಕೇಳಿ, ನಮ್ಗೆ ಅವಾಗೆಲ್ಲ ವಾರ್ತೆಗಳನ್ನು ಕೇಳ್ತಾ ಇದ್ದಿದ್ದು ಆಕಾಶವಾಣಿಲೇ ಕೇಳಬೇಕಾಗಿತ್ತು. ಯಾವುದಾದ್ರೂ ಒಂದು ಕ್ರಿಕೆಟ್ ಕಾಮೆಂಟ್ರಿ ಬಂತು ಅಂತಂದರೆ, ಇಂಥ ಪ್ಲೇಯರ್ ಆಡಕ್ಕೆ ಬರ್ತಾ ಇದ್ದಾನೆ ಅಂದರೆ ಆ ವಿಷಲ್ಲು ಚಪ್ಪಾಳೆ ಕೇಳಿ ಉತ್ಸುಕರಾಗ್ತಾ ಇದ್ವಿ. ನಾವು ಅದನ್ನು ಕಣ್ಣಾರೆ ನೋಡ್ತಾ ಇದ್ದೀವೇನೋ ಅಂತ ಹಂಗೆ ಚಿತ್ರಣ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆಲ್ಲ ಕಾರಣ ಒಂದು ಆಕಾಶವಾಣಿ. ಬಿನಾಕ ಗೀತ್ಮಾಲಾ ಅಂತ ಬರೋದು ಸಿರೋಲಿಂದ. ಅಮೀನ್ ಸಹಾನಿ ಅಂತ ಕ್ಲೀನಾಗಿ ಮಾತಾಡೋನು. ಎಷ್ಟು ಕ್ಲೀನಾಗಿತ್ತು, ಮಧುರವಾದ ಕಂಠ, ಸ್ವಚ್ಛ ಉಚ್ಚಾರಣೆ, ಗೊತ್ತಾಯ್ತಾ? ಒಳ್ಳೊಳ್ಳೆ ಹಿಂದಿ ಸಾಂಗ್ಗಳನ್ನು ಹಾಕ್ತಾಯಿದ್ರು, ಅದನ್ನೆಲ್ಲ ಕೇಳ್ತಾ ಇದ್ದಿದ್ದು. ನನಗಿನ್ನೂ ಜ್ಞಾಪಕ ಆಗ್ತಿದೆ ತಾಯಿ. ನಾನಿನ್ನೂ ಮಿಡ್ಲ್ ಸ್ಕೂಲಲ್ಲಿ 6ನೇ ಕ್ಲಾಸಲ್ಲೂ ಏನೋ ಓದ್ತಾ ಇದ್ದೆ. ನಮ್ಮ ಮನೆ ಮುಂದೆ ಒಬ್ಬ ಟ್ರಾನ್ಸಿಸ್ಟರ್ ಇಟ್ಕೊಂಡು ಹೋಗ್ತಾ ಇದ್ದ. ನಾವು ಬೆರಗಗಣ್ಣಿಂದ ಅವನ ಹಿಂದೆನೇ ಹೋದ್ವಿ. ಇದೇನೇ ಕರೆಂಟಿಂದ ಕನೆಕ್ಷನ್ ಇಲ್ದಲೇನೆ ಇವನು ರೇಡಿಯೋ ಕೇಳ್ತಾ ಇದ್ದಾನೆ ಆಕಾಶವಾಣಿದನ್ನು, ಹೆಂಗೆ ಸಾಧ್ಯ? ಬುದ್ಧಿ ಬೆಳೆದಂಗೆಲ್ಲ ಬ್ಯಾಟ್ರಿ ಕನೆಕ್ಷನ್ನಿಂದ ಬರುತ್ತೆ ಅಂತ ಗೊತ್ತಾಯಿತು. ಹಾಗಾಗಿ ನಮ್ಮ ಜೀವಮಾನದಲ್ಲಿ ಅತ್ಯಂತ ಮಹತ್ವದ ಪಾತ್ರ ಯಾವುದಾದ್ರೂ ವಹಿಸಿದೆ ಅಂತಂತಂದರೆ ಅದು ಆಕಾಶವಾಣಿ ಅಂತ. ಸಂಸ್ಕೃತದ ಶಬ್ದಗಳು ಕಿವಿ ಮೇಲೆ ಬೀಳ್ತಾ ಇದ್ದಿದ್ದು ನಿಮ್ಮ ಆಕಾಶವಾಣಿಯಿಂದ. ಒಳ್ಳೆ ವಾರ್ತೆಗಳು ಸ್ಫುಟವಾಗಿ ಓದೋವಂಥವ್ರು ಸಿಗ್ತಾಯಿದ್ರು. ಬಹುಭಾಷಾ ಪಂಡಿತ ಯಾರಾದರೂ ಇದ್ದರೆ ನೀವೆಲ್ಲೂ ಹುಡುಕ್ಬೇಡ್ರಮ್ಮ, ಕರ್ನಾಟಕದಲ್ಲಿ ಹುಡುಕ್ರಿ, ಎಲ್ಲ ಭಾಷೆಗಳು ಅವ್ರಿಗೆ ಬರುತ್ತೆ, ಅದರಲ್ಲೂ ಬೆಂಗಳೂರಲ್ಲಿ. ಹೌದು. ಏಕೆ ಅಂತಂತಂದರೆ, ನಿಜ ಹೇಳಬೇಕು ಅಂದರೆ ಕನ್ನಡಿಗರಂಥ ಉದಾರ ಮನಸ್ಸಿನವರು ಜಗತ್ತಿನ ಯಾವ ಭಾಗದಲ್ಲೂ ಸಿಕ್ಕಲ್ಲ ನಿಮಗೆ. ತಂಜಾವೂರು ಶಾಸನ ಹೇಳುತ್ತೆ, ಕನ್ನಡಿಗರ್ ಸುಜ್ಞಾನರ್ ಸುಭಟರ್ ರಣಕಲಿಗಳ್ ಅಪ್ರತಿಮ ವೀರರ್ ಕ್ಷಮಾಗುಣ ಸಂಪನ್ನರ್ ಪಂಡಿತೋತ್ತಮರ್. ಈ 6 ಗುಣ ಯಾರಿಗಾದರೂ ಇದ್ದರೆ ಅವನ್ನ ಕನ್ನಡಿಗ ಅಂತ ಕರಿ. ನೀವು ಶೈಕ್ಷಣಿಕವಾಗಿ ಓದಿದ್ದು ಅಲ್ಪವಾದರೂ ಅಪಾರವಾದ ಜ್ಞಾನ ಸಂಪತ್ತು, ಏಕಾಗ್ರ ಶ್ರದ್ಧೆ, ಸಂಸ್ಕೃತ, ಹಳೆಗನ್ನಡ, ವಚನ ಸಾಹಿತ್ಯ, ಹೀಗೆ ಎಲ್ಲ ರೀತಿಯ ಸಮೃದ್ಧಿಯನ್ನು ಪಡೆದಿದ್ದೀರಿ. ಇದು ಹೇಗೆ ಒಲಿಯಿತು ಸರ್? ಹೇಗೆ ಸಿದ್ಧಿಸ್ತು ನಿಮಗೆ? ಪ್ರತಿಯೊಬ್ಬರಲ್ಲೂ ಒಳ್ಳೆಯದುಗಳು ಹೇಳ್ತೆ. ಅದಕ್ಕೆ ಸರ್ವಜ್ಞ ಅವನದೇ ಆದಂಥ ತ್ರಿಪದಿಯೊಳಗೊಂದು ಮಾತು ಬರೀತಾನೆ, ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವರೋಳು ಒಂದೊಂದು ನುಡಿ ಮುತ್ತು ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತಾರೆ. ಎಲ್ಲರಿಂದನೂ ಒಂದೊಂದು ತಗೋಬೇಕು ನಾವು.
ಒಂದು ಮಗುವಿನಿಂದನೂ ಸಹಿತ ನಾವು ಒಳ್ಳೆಯದನ್ನು ಕಲಿಯೋದಿರುತ್ತೆ. ನಾನು ಅನ್ನೋ ಅಹಂಭಾವ ಅದನ್ನು ಕಲ್ತ್ಕೊಳ್ಳೋಕೆ ಬಿಡಲ್ಲ. ಅದನ್ನೆಲ್ಲ ದೂರ ಇಟ್ಟಾಗ ಏನಾಗುತ್ತೆ ಅಂತಂತಂದರೆ ನಾವು ಪ್ರತಿಯೊಂದನ್ನು ಕಲಿಬೋದು. ಒಳ್ಳೆ ಸಹವಾಸ ಸಿಕ್ಕಿದ್ರಿಂದ ಓದೋಂಥ ಒಂದು ಹವ್ಯಾಸ ಬೆಳೀತು. ಏಕೆಂದರೆ ಸಿಕ್ಕಾಬಟ್ಟೆ ನಮ್ಮ ಸಿನಿಮಾದಲ್ಲಿ ಟ್ರಾವೆಲ್ ಹೋಟೆಲ್ ಜೀವನ. ಹಂಗಾಗಿ ಆ ಟ್ರಾವೆಲಿಂಗಲ್ಲಿ ಓದ್ತಾ ಇದ್ವಿ ನಾವು. ಸಾಮಾಜಿಕ ಪ್ರಜ್ಞೆದು ಓದಿದ್ವಿ, ಆಧ್ಯಾತ್ಮಿಕ ಓದಿದ್ವಿ, ಚಾರಿತ್ರಿಕ ಓದಿದ್ವಿ, ಮೈಥಾಲಜಿ ಶಿವಪುರಾಣ ಓದಿದ್ವಿ. ಶಿವಪುರಾಣದಲ್ಲಿ ಯಾರು ಓದಿದಾರೋ ಬಿಟ್ಟಿದಾರೋ ಮೊದಲನೇ ಶ್ಲೋಕ ಯಾವುದು ಬರುತ್ತೆ ಅಂದರೆ ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಭಸ್ಮಾಂಗಧಾರಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಏನು ಕೇಳಿದ್ರು ಕೊಟ್ಬಿಡ್ತಾನಂತೆ ನಮ್ಮ ಶಿವ. ಇದನ್ನೆಲ್ಲ ಓದಬೇಕು. ಓದಿದ್ರಿಂದ ಸಾಧ್ಯ ಆಗುತ್ತೆ. ಭಾಳಷ್ಟು ಜನ ಇವತ್ತಿನ ದಿವಸದಲ್ಲಿ ಸಮಯನ ವ್ಯರ್ಥ ಮಾಡ್ತಾ ಇದ್ದಾರೆ. ರಾಜ್ಯಗಳಳಿಯಲ್ಲಿ ರಾಜ್ಯಗಳುಳಿಯಲಿ ಎಷ್ಟು ಚೆನ್ನಾಗಿ ಬರೀತಾನೆ ಕುವೆಂಪು ಅವರು. ಎಷ್ಟು ಚೆನ್ನಾಗಿ ಬರೀತಾನೆ. ಒಬ್ಬ ರೈತ ಬೆಳಿಗ್ಗೆ 5 ಗಂಟೆಗೆ ಹೆಗಲಿಗೆ ನೇಗಿಲು ಹಾಕ್ಕೊಂಡೋಗಿ ಒತ್ತು ಬಿತ್ತು ಬೆಳೆದಲ್ಲೇ ಇದ್ದರೆ ನಮಗೆಲ್ಲಮ್ಮ ಅನ್ನ ಸಿಗ್ತಾಯಿತ್ತು. ಇವತ್ತು ಮಾಸ್ಟ್ರು ಶಾಲೆಗೆ ಬಂದು ಕ್ಲೀನಾಗಿ ಚಾಕ್ ಪೀಸ್ ಮೇಲೆ ಬರೆದು ನಮಗೆ ಅಕ್ಷರಾಭ್ಯಾಸ ಮಾಡಿಸ್ಲಿಲ್ಲ ಅಂದರೆ, ಕೈಯಲ್ಲಿ ಬಳಪ ಇಟ್ಟು ತಿದ್ದಿಸ್ಲಿಲ್ಲ ಅಂದರೆ ನಾವು ಹೆಂಗಮ್ಮ ಜ್ಞಾನಿಗಳಾಗಕ್ಕೆ ಸಾಧ್ಯ? ವಿದ್ಯಾವಂತರಾಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವರೆಲ್ಲ ಚೆನ್ನಾಗಿರಬೇಕು. ಅವರೆಲ್ಲ ಚೆನ್ನಾಗಿದ್ರೇ ಆಗಲೇ ದೇಶಕ್ಕೆ ಕಲ್ಯಾಣ ಆಗೋದು ಅಂತ ನನ್ನ ಅಭಿಪ್ರಾಯ. ನೀವು ಅಷ್ಟು ಪುಸ್ತಕಗಳನ್ನ ಓದಿದ್ರು ಸರ್, 4 ಜನಕ್ಕೆ ಹೇಳೋ ರೀತಿಯಲ್ಲ, ಅದಂತೂ ಅದ್ಭುತ ಸರ್. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನನಗೆ ಪ್ರಭಾವ ಬೀರಿರೋ 2 ಕಾದಂಬರಿ ಬಗ್ಗೆ ನಾನು ಹೇಳ್ಬಿಡ್ತೀನಮ್ಮ. ನನಗೆ ತಾರಾ ಸುಬ್ರಾಯರದು ನೃಪತುಂಗ, ಅಮೋಘ ವರ್ಷ ನೃಪತುಂಗ ಅಂತಂದರೆ ಅದನ್ನು ನಾನು 100 ಸರಿ ಓದಿದ್ರು ನಂಗೆ ಬೇಜಾರಾಗಲ್ಲ ತಾಯಿ, 100 ಸಾರಿ. ಅದೇ ಥರ ಇನ್ನೊಂದು ಯಯಾತಿ. ಈ ಭಾರತಕ್ಕೆ ಎಷ್ಟು ಹೆಸರುಗಳಿತ್ತು ಅನ್ನೋದನ್ನು ನೀವೇನಾದರೂ ತಿಳ್ಕೋಬೇಕು ಅನ್ನೋ ಉದ್ದೇಶ ಇದ್ದರೆ ಯಯಾತಿ ಕಾದಂಬರಿ ಓದಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್. ನಿಮ್ಮ ಭಾವಪೂರ್ಣ ಅಭಿನಯ, ಭಾಷಾ ಬಳಕೆ, ಧ್ವನಿ ಮತ್ತು ಉಚ್ಚಾರಗಳು ಶ್ರೇಷ್ಠ ಮಟ್ಟದ್ದು. ಶಾಲಾ ದಿನಗಳಲ್ಲಿ ಪಾಠ ಪ್ರವಚನಗಳ ಬಗ್ಗೆ ನಿಮಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಈ ನಡು ವಯಸ್ಸಿನಲ್ಲಿ ದೊಡ್ಡಣ್ಣವರಿಗೆ ಈ ಆಸಕ್ತಿ ಮೂಡಿದ್ದು ಹೇಗೆ ಸರ್? ಅಮ್ಮ, ಓದು ಅಂತಂದರೆ ನಮ್ಮ ದೃಷ್ಟಿಲಿ ನೈವೇದ್ಯ ಅಂದರೆ, ನೈವೇದ್ಯಕ್ಕೆ ಹೊಟ್ಟೆ ತುಂಬ ಬಡಿಸಲ್ವಲ್ಲಮ್ಮ, ಸ್ವಲ್ಪ ಹಿಂಗೆ ಇರ್ತಾರೆ. ಆ ಥರ ವಿದ್ಯೆ ಅಲ್ಪ ಆದ್ರೂ ಸಹಿತ ಒಳ್ಳೆ ಗೆಳೆಯರು ಸಿಕ್ಕಿದ್ರು, ಒಳ್ಳೆ ತಾಯಿ ತಂದೆಗಳು ಸಿಕ್ಕಿದ್ರು, ಒಳ್ಳೆ ಅಣ್ಣಂದಿರು ಸಿಕ್ಕಿದ್ರು. ಹಾಗಾಗಿ ಇದೆಲ್ಲ ಸಾಧ್ಯ ಆಯಿತು ಅಂತ ನನ್ನ ಅಭಿಪ್ರಾಯ ತಾಯಿ. ರತ್ನ ಟಾಕೀಸಲ್ಲಿ ನಾನು ಬೇಡ್ರ ಕಣ್ಣಪ್ಪ ಪಿಕ್ಚರ್ ನೋಡ್ತಾ ಇದ್ದೆ ಕಣಮ್ಮ. ಆ ಮಹಾನುಭಾವನ ಜೊತೆಲಿ ಮುಂದೊಂದು ದಿವಸ ನಾನು ಪಾತ್ರ ಮಾಡ್ತೀನಿ, ದೊಡ್ಡಣ್ಣನೇ ಈ ಪಾತ್ರಕ್ಕೆ ಬೇಕು ಅಂತ ಕರೆಸ್ತಾರೆ ಅಂತ ಕಲ್ಪನೆನೂ ಇರಲಿಲ್ಲ ನಿಮಗೆ? ಇಲ್ಲ. ಒಬ್ಬ ವಿಷ್ಣುವರ್ಧನ್ ನಾನು ನೋಡ್ತಾ ಇದ್ದೆ, ಗೊತ್ತಾಯ್ತರ? ಅವ್ರ ಜೊತೆ ಪಾಠ ಮಾಡಿದೆ. 43 ಪಿಕ್ಚರಲ್ಲಿ ಪಾತ್ರ ಮಾಡಿದ್ದೀನಿ ಅವ್ರ ಜೊತೆ ನಾನು. ಒಬ್ಬ ಅಂಬರೀಷ್ ಜೊತೆ ಪಾತ್ರ ಮಾಡ್ತಾಯಿದ್ದೆ. ಒಬ್ಬ ಅಜಾತ ಶತ್ರು ಶಂಕರ್ನಾಗ್ ಆಟೋ ರಾಜ, ಗೊತ್ತಾಯ್ತಾ? ಅವನ ಜೊತೆ ಪಾತ್ರ ಮಾಡಿದೆ. ಇದಕ್ಕಿಂತ ಪುಣ್ಯ ಇನ್ನೇನು ಬೇಕು ತಾಯಿ? ಅಂತಂತ ದೊಡ್ಡ ದಿಗ್ಗಜರ ಜೊತೆ ಅಭಿನಯಿಸುವ ಹೌದು, ಖಂಡಿತ ಹೌದು. ವಿದುಷಿ ಗಂಗೂಬಾಯಿ ಹಾನ್ಗಲ್ ಅವರ ಧ್ವನಿ ಎಲ್ಲ ಹೆಣ್ಣು ಮಕ್ಕಳ ಹಾಗೆ ಸಹಜವಾಗೇ ಇತ್ತು. ಗಂಟಲಿನ ಸೋಂಕು ಸಮಸ್ಯೆಯಿಂದಾಗಿ ಅವರು ಚಿಕಿತ್ಸೆ ಪಡೆದ್ರು. ತದನಂತರ ಅವರ ಧ್ವನಿಯಲ್ಲಿ ಬದಲಾವಣೆಯಾಗಿ ಅದೇ ಅವರಿಗೆ ವರವಾಗಿ ಸಂಗೀತ ಸಾಮ್ರಾಜ್ಞಿಯಾಗಿ ಮೆರೆಯುವಂತೆ ಸಾಧ್ಯವಾಯಿತು. ಅದೇ ರೀತಿ ನಿಮಗೆ ಮರುಕಳಿಸಿದ ಟೈಫಾಯ್ಡ್ನಿಂದ ನಿಮ್ಮ ದೇಹ ಪ್ರಕೃತಿಯ ಮೇಲೆ ಬೀರಿದ ಪರಿಣಾಮ ನಟನೆಯಲ್ಲಿ, ಅದರಲ್ಲೂ ಹಾಸ್ಯ ಪಾತ್ರಕ್ಕೆ ಹೊಂದಿಸಿಕೊಳ್ಳಲು ನೆರವಾಯಿತು. ಈ ಬಗ್ಗೆ ಹೇಳಿ ಸರ್. ಬಾಲಣ್ಣವರು ಅಭಿಮಾನ್ ಸ್ಟುಡಿಯೋಗೆ ಹೋದಾಗ ಬಾಲಣ್ಣಂಗೆ ಯಾವಾಗ ಹೋದರೂ ನಾನು ಕಾಲಿಗೆ ನಮಸ್ಕಾರ ಮಾಡ್ತಾಯಿದ್ದೆ. ನಮ್ಮ ತಂದೆ ಅವ್ರನ್ನ ಬಾಲಣ್ಣನ ಏಕವಚನದಲ್ಲಿ ಕರಿತಾಯಿದ್ರು. ಬಾಲ ಹೆಂಗಿದೆಯೋ ಅಂತ. ಬಾಲಣ್ಣ ಅಪ್ಪಿತಪ್ಪಿ ಅರಸೀಕೆರೆಗೆ ಬಂದರು ಅಂದರೆ ಒಂದು ಸಂಭ್ರಮ ಇರೋದು. ಎಲ್ಲ ಹೋಟ್ಲವ್ರಿಗಾಗಿರ್ಬೋದು, ಗೊತ್ತಾಯ್ತಾರ, ಎಲ್ಲ ಅಂಗಡಿಯವ್ರಿಗಾಗಿರ್ಬೋದು. ಪುರ್ಸೊತ್ತಿಲ್ಲ ಬಿಡ್ರೋ, ನಾನು ಹೋಗ್ಬೇಕು ಅಂದರೂ ಬಿಡ್ತಿರ್ಲಿಲ್ಲ. ಅಷ್ಟು ಅಭಿಮಾನ ಅವ್ರ ಮೇಲೆ. ಅಂಥ ಪುಣ್ಯಾತ್ಮರು ಒಂದು ದಿವಸ ಏನಂದರು, ಬರೀ ವಿಲನ್ನಾಗೆ ಇದ್ಬಿಡ್ಬೇಡ, ಅವನಿಗೆ ಆಯುಷ್ ಕಡಿಮೆ, ನೀನು ಪೋಷಕ ಪಾತ್ರಕ್ಕೆ ಬಾ ನಿಧಾನಕ್ಕೆ, ಜೊತೆಗೆ ಹಾಸ್ಯ ಬೆರೆಸ್ಕೊಂಡ್ರೆ ಜಾಸ್ತಿ ವರ್ಷ ಜನಮನದಲ್ಲಿ ಉಳಿತೀಯ. ಅದು ನನ್ನ ಮನಸ್ಸಿಗೆ ಆಳವಾಗಿ ಬೇರೂರ್ತು. ಹೌದಲ್ವಾ? ಇಲ್ಲದಲ್ಲಿದ್ರೆ ಕಷ್ಟ. ಏಕೆಂತಂದರೆ ತುಂಬಾ ಸ್ಪರ್ಧಾತ್ಮಕವಾದಂತಹ ಪಾತ್ರಧಾರಿಗಳು ಬರ್ತಾ ಇರ್ತಾರೆ. ಅವರ ಮುಂದಾಲೋಚನೆ ಯಾವ ರೀತಿಯಾಗಿತ್ತಲ್ಲ? ಹೌದು. ಹಂಗಾಗಿ ನಾನು ಹಾಸ್ಯಕ್ಕೆ ಹೋದಾಗ
ಟೈಫಾಯ್ಡ್ ರಿಲ್ಯಾಪ್ಸ್ ಆದಾಗ ಏನಾಗುತ್ತೆ ಅಂದರೆ ಊಟ ಜಾಸ್ತಿ ಮಾಡ್ತೀವಲ್ಲಮ್ಮ, ಊಟ ಜಾಸ್ತಿ ಮಾಡ್ದಂಗೆ ದೇಹನೂ ತೋರಾಗ್ತಾ ಬಂತು, ಸಹಜವಾಗಿ ದಪ್ಪ ಆಗ್ತದೆ. ದಪ್ಪ ಆಯಿತು. ಅದು ಎಲ್ಲ ದೇವ್ರು ಕೊಟ್ಟು ವರ ಅಂತ ಇದು ಮಾಡಿದ್ವಿ. ಸರ್, ನಿಮಗೆ ನಮ್ಮ ಕನ್ನಡ ಚಿತ್ರಗಳಲ್ಲಿ ತುಂಬ ಇಷ್ಟಪಡೋಂಥ ಹಾಡು? ನನಗೆ ರಾಣಿ ಹೊನ್ನಮ್ಮ ಅಂತ ಒಂದು ಚಿತ್ರ ಕಣಮ್ಮ. ಹಾರುತ್ತ ದೂರ ದೂರ ಮೇಲೇರುವ ಬಾರ ಬಾರ, ನಾವಾಗುವ ಚಂದಿರ ತಾರ, ಕೈಗೂಡಲಿ ಸೊಯ್ಯೋ ವಿಹಾರ. ಈ ಹಾಡು ತುಂಬ ಇಷ್ಟ. ರತ್ನಗಿರಿ ರಾಸಿದ್ದೊಂದು ಹಾಡು ತುಂಬ ಇಷ್ಟ, ಅಮರ ಮಧುರ ಪ್ರೇಮ. ಏಕೆಂದರೆ ನನ್ನ ನೆಚ್ಚಿನ ನಾಯಕಿ ಅಂತಂತಂದರೆ ಜಮುನಕ. ಪುಟ ಕನ್ನಡತಿ, ಓದಿದ್ದು ಬರೆದಿದ್ದು ಎಲ್ಲ ಕನ್ನಡದಲ್ಲೇ. ನಮಗೆ ಬಿ ಸರೋಜಾದೇವಿ ಅಂತಂದರೆ ಸ್ವಂತ ಅಕ್ಕ ಇದ್ದಂಗೆ, ಅದರಲ್ಲಿ ಎರಡು ಮಾತಿಲ್ಲ. ಲೀಲಾವತಿ ಅವರು ಆಗಿರ್ಬೋದು, ಆಮೇಲೆ ಎನ್ ಲಕ್ಷ್ಮೀದೇವಿ ಆಗಿರ್ಬೋದು, ಆದಿವಾನ್ ಲಕ್ಷ್ಮೀದೇವಿ ಆಗಿರ್ಬೋದು, ನಾವೆಲ್ಲ ಒಂದು ಕುಟುಂಬ. ಅಣ್ಣವ್ರು ಹೇಳ್ತಿದ್ರು ಕಲಾವಿದರು ಅಂದರೆ ನಮ್ಮದೇ ಒಂದು ಕುಟುಂಬ ಅಂತ. ಭಾಳ ಪ್ರೀತಿ ಮಾಡೋರು ಅಂಬರೀಷ್ ನಮ್ಮ ಹತ್ರ ಸರೋಜಕ್ಕ. ಇಂದಿನ ಯುವ ಜನತೆಗೆ, ಯುವ ಕಲಾವಿದರಿಗೆ ನಿಮ್ಮ ಸಂದೇಶ ಏನು ಸರ್? ಎಷ್ಟು ಎತ್ತರಕ್ಕೆ ಬೆಳೆದರೂ ಸಹಿತ ಅಹಂಕಾರ ಪಡಬೇಡಿ. ಅದಕ್ಕೆ ಗದುಗಿನ ವೀರನಾರಾಯಣ ಭಾರತದಲ್ಲಿ ಭೀಮನಿಗೆ ಮಹಾನ್ ದುರಹಂಕಾರ, ನನಗಿಂತನೂ ಬಲಶಾಲಿ ಇನ್ನೊಬ್ಬ ಇಲ್ಲ ಅನ್ನೋ ಅಹಂಕಾರ ಬಂದಾಗ ಶ್ರೀಕೃಷ್ಣ ಅದನ್ನು ನೋಡಿ ಆಂಜನೇಯ ದೇವರನ್ನು ಕರೆದು ಹೇಳ್ತಾನೆ, ನಿನ್ನ ತಮ್ಮನಿಗೆ ಭಾಳ ಅಹಂಕಾರ ಜಾಸ್ತಿ ಆಗಿದೆ ಮಾರುತಿ, ಹೋಗೋದನ್ನು ಅಡಗಿಸ್ಬಿಟ್ಟು ಬಾ ಅಂತ ಕಳಿಸ್ತಾನೆ. ಆಗ ಭೀಮಗರ್ವ ಭಂಗ ಅಂತಲೇ ಒಂದು ಪ್ರಸಂಗ ಬರುತ್ತೆ. ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಅಹಂಕಾರ ಪಡಬಾರ್ದು. ಆವಾಗ ಬಾಲ ಅಡ್ಡ ಬಿಟ್ಕೊಂಡು ಕೂತ್ಕೊಳ್ತಾನೆ. ಬಾಲ ಎತ್ತಕ್ಕಾಗದೇ ಇಲ್ಲ ಭೀಮನಿಗೆ, ಒಂದು ಅರಗಿಸೋಕ್ಕಾಗಲ್ಲ. ಆವಾಗ ಯಾರಪ್ಪ ನೀನು, ನನ್ನ ಅಹಂಕಾರ ಮುರಿಬೇಕು ಅಂತಲೇ ಬಂದ, ನೀನ್ಯಾರು? ಗರುಡನು, ಗಂಧರ್ವನು, ಕಿನ್ನರನು, ಕಿಂಪುರುಷನು, ಸಿದ್ಧನು, ಸಾಧೂಡನು ನೀನಾರು, ಏಕಿಂತು ಎನ್ನ ಪರೀಕ್ಷಿಸುತ್ತೇವೆ. ಅವಾಗ ಹೇಳ್ತಾನೆ, ಹಿಂದಣ ಯುಗದ ರಾಘವ ದೇವನೋಲೆಕಾರರು ನಾವು, ಸುಗ್ರೀವನ ಪರಮ ಸಖ್ಯರು, ಪವನನಿಂದಂಜನೆಗೆ ಜನಿಸಿದೆವು, ನಾವು ನಿಮ್ಮೊಡ ಹುಟ್ಟಿದವರು ಅಂತ ಹೇಳ್ತಾನೆ. ಅಣ್ಣ ತಮ್ಮಂದ್ರ ಬಾಂಧವ್ಯ ಹೆಂಗಿತ್ತು ನೋಡಿ. ನನಗೂ ನಿನಗೂ ತಂದೆ ಒಬ್ಬನೇ ಕಣೋ, ನನಗೆ ತಾಯಿ ಅಂಜನಾದೇವಿ, ನಿನಗೆ ಕುಂತಿದೇವಿ, ಅಷ್ಟೇ ಡಿಫ್ರೆನ್ಸು. ಒಂದೇಳುವಿನಿಂದ ಹುಟ್ಟಿದವರು ನಾವು. ಅಹಂಕಾರ ಪಟ್ಟರೆ ದೇವ್ರು ನೋಡೋಕ್ಕಾಗತ್ತಕ್ಕಂದ, ಅಹಂಕಾರ ಬಿಟ್ಬಿಡು ಅಂತ ಆಂಜನೇಯ ದೇವರು ಭೀಮನಿಗೆ ಹೇಳ್ತಾನೆ. ನಾನು ಅಷ್ಟೇ ಡಾಕ್ಟರ್ ರಾಜ್ಕುಮಾರಿಂದ ಕಲ್ತಿದ್ದು ಅಪಾರವಾಗಿದೆ. ಏಕೆಂದರೆ ಒಬ್ಬರು ಡಾಕ್ಟರ್ ರಾಜ್ಕುಮಾರ್ ಅಂದರೆ ಮೇರು ನಟ, ಅವ್ರಿಗೆ ಏನಿರಲಿಲ್ಲಮ್ಮ. ಅವರು ಎಲ್ಲ ಅಹಂಕಾರ ಅನ್ನೋದನ್ನು ದೂರ ಇಟ್ಟಿದ್ದರಿಂದನೇ ಧನಮದ, ಯೌವನ ಮದ, ಕೀರ್ತಿ ಮದ ಗೊತ್ತ ಎಲ್ಲದನ್ನು ದೂರ ಇಟ್ಟಿದ್ದರಿಂದನೇ ಅಣ್ಣವರು ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ಸಾರ್ವಭೌಮನಾಗಿ ದೇವಸ್ಥಾನದ ಉಪಾಧಿಯಲ್ಲಿ, ವಿಗ್ರಹದ ಉಪಾಧಿಯಲ್ಲಿ ನಮ್ಮ ಆತ್ಮದಲ್ಲಿ ಕೂತಿದ್ದಾರೆ. ಯಾರು ಎಷ್ಟು ಎತ್ತರಕ್ಕೆ ಬೆಳೆದರೂ, ನೀವು ಕಲಾವಿದರಾಗಿರ್ಬೋದು, ದೊಡ್ಡ ಶ್ರೀಮಂತರಾಗಿರ್ಬೋದು, ಮಿನಿಸ್ಟ್ರುಗಳಾಗಿರ್ಬೋದು, IAS IPS ಆಫೀಸರ್ಗಳಾಗಿರ್ಬೋದು, ಏನಾದರೂ ಅಹಂಕಾರ ಬೇಡ. ಅಹಂಕಾರನ ದೂರ ಇಟ್ಟಷ್ಟು ದಿವಸ ಚಿರಂಜೀವಿಯಾಗಿರ್ತೀರಾ, ಸುಖವಾಗಿರ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಯುವ ಜನತೆಗೆ ಅಷ್ಟೇ ಅಲ್ಲ, ಯುವ ಕಲಾವಿದರಿಗೂ, ಪ್ರತಿಯೊಬ್ಬರಿಗೂ, ಎಲ್ರಿಗೂ. ಇನ್ನು ಸೂರ್ಯವಂಶದ ಒಂದು ಡೈಲಾಗ್ ಬರಲಿ ಸರ್. ಸೂರ್ಯವಂಶ ಅಂತಂತಂದರೆ ಜೀವನದಲ್ಲಿ ಅತ್ಯಂತ ಖುಷಿ ಕೊಟ್ಟ ಪಾತ್ರಗಳಲ್ಲಿ ಅದು ಒಂದು. ಅದು ನಡೆದಿದ್ದು ಇದರಲ್ಲಿ ತಮಿಳುನಾಡಲ್ಲಿ ಒಂದು ರಾಜರ ಮನೆ. ಅವರು ಇವಾಗೆಲ್ಲ ಕೊಯಂಬತ್ತೂರಲ್ಲಿ ಸೆಟ್ಲಾಗಿದ್ದಾರೆ, ದೊಡ್ಡ ಬಂಗ್ಲಲ್ಲಿ. ಹಳೆಯ ಅರಮನೆ ಅವತ್ತಿನ ಕಾಲಕ್ಕೆ, ಸುಮಾರು 300 ವರ್ಷದ ಹಳೆ ಮನೆ ಅದು. ಸೂರ್ಯವಂಶದ ನಿಮ್ಮ ಮತ್ತು ಮುಖ್ಯಮಂತ್ರಿ ಚಂದ್ರು ಅವರ ಒಂದು ಕಾಂಬಿನೇಷನ್ ಅಭಿನಯನ ಯಾವ ಕನ್ನಡಿಗರು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಆಮೇಲೆ ಎಲ್ಲದಕ್ಕಿಂತ ಶಿಸ್ತು ಅಂದರೆ 7 ಗಂಟೆ ಅಂದರೆ ಅರ್ಧ ಗಂಟೆ ಮುಂಚೆನೇ ಬಂದಿರ್ತಾರೆ ನಮ್ಮ ವಿಷ್ಣುವರ್ಧನ್. ಭಾಳ ಹೊತ್ತಕ್ಕಾದ್ರೂ ಶೂಟಿಂಗೇ ಸ್ಟಾರ್ಟ್ ಆಗ್ತಾಯಿಲ್ಲ. ಎಸ್ ನಾರಾಯಣ್ ನಿರ್ದೇಶಕನು ಅಷ್ಟೇ, ಮಹಾ ಶಿಸ್ತಿನ ಮನುಷ್ಯ ಅವನು. ಏನು ಇದನ್ನು ಹೇಳ್ತಾನೆ ಇಲ್ವಲ್ಲ ಅಂದರೆ, ಏಕ್ ನಾರಾಯಣಿಗೆ ಇಷ್ಟೊತ್ತವರೆಗೂ ಕಾಯಿಸ್ತಾ ಇದೆಯಾ? 10 ಗಂಟೆ ಆದ್ರೂ ಏನು ಸಮಾಚಾರ? 3 ಗಂಟೆ ಕಾದಿದ್ದೀವಿ. ಅಣ್ಣಯ್ಯ ಏನಿಲ್ಲ, ಹೀರೋಗಳು ಬರಬೇಕಾಗಿತ್ತು. ನಾನು ಏನು ಅಂತ ನೋಡಿದ್ರೆ ಟೆಂಪೋ ಟ್ರಾವೆಲರ್ ಬಂತು. ಟೆಂಪೋ ಟ್ರಾವೆಲರಿಂದ ಬುಟ್ಟಿಗಳು ಇಳಿಸ್ತಾಯಿದ್ರು. ನೋಡಿದ್ರೆ ಬಾತ್ಕೋಳಿಗಳು ಇಳಿಸಿದಾಗ, ಓ ಈ ಹೀರೋಗಳಿಗೋಸ್ಕರ ನಾವು ಕಾಯ್ತಾ ಇದ್ದಿದ್ದು ಅನ್ಕೊಂಬಿಟ್ಟು ಇದು ಮಾಡಿದ್ವಿ. ಸ್ಟಾರ್ಟ್ ಆಯಿತು. ಫಸ್ಟ್ ಸೀನು ತಲೆಗೆ ಬಕ್ 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 ಬಕ್. ಏಯ್ ಮಿಸೆ, ಏನು ಬಾತ್ಕೋಳಿಗಳೆಲ್ಲ ಮದುವೆ ದಿಬ್ಬಳಿಕೆ ಗಂಡು ಕರ್ಕೊಂಡು ಹೋದಂಗೆ ಕರ್ಕೊಂಡು ಹೋಗ್ತಾ ಇದೆಯಾ? ಅದು ಸರಿ, ಇವನ್ನೆಲ್ಲ ಎಲ್ಲಿ ಕೊಡ್ಕೊಂಡು ಹೋಗ್ತಾ ಇದೆಯಾ?
ಇದನ್ನೆಲ್ಲ ಬಿ ಓದಿಸಿ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಟ್ರೈನಿಂಗ್ ಕೊಡ್ಸೋಣ ಅಂತ. ನಾಲ್ಕು ಎಮ್ಮೆದ್ರು ನೋಡ್ತೀಯಾ? ಯಾಕೆ ನಾನು MBBS ಓದಿಸ್ಬೇಕು? ಅದು ಸರಿ, ಸೀದಾ ಹೋದರೆ ಪಾಂಡುಪುರ ಸಿಗ್ತದಾ? ಹಿಂಗೇ ಹೋದರೆ ಕೈ ನೋವಾಯ್ತದೆ, ಕೈ ಕೆಳಗೆ ಕೆಳಿಸು, ಈಗ ಹೋಗು ಪಾಂಡುಪುರ ಸಿಗ್ತದೆ. ಇವೆಲ್ಲ ತರಲೆ ಡೈಲಾಗ್ಗಳು ಕಣ. ಈ ದೃಶ್ಯನ ಸರ್ 1000 ಸಲ ನೋಡಿದ್ರು ಜನಗಳಿಗೆ ಬೇಜಾರಾಗಲ್ಲ ಸರ್. ಅಷ್ಟು ಇಷ್ಟಪಟ್ಕೊಂಡು ಇವತ್ತು ಸಹ ಎಂಜಾಯ್ ಮಾಡ್ತಾ ನೋಡ್ತಾರೆ ಸರ್. ನಮ್ಮದು ಅಂತ ಏನಿಲ್ಲ ತಾಯಿ, ಎಲ್ಲ ದೇವರು ಕೊಟ್ಟಿರೋ ಭಿಕ್ಷೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ನಮ್ಮ ಕೈಲಿ ಯಾವುದೋ ಒಂದು ಅಗೋಚರವಾದ ಶಕ್ತಿ ಮಾಡಿಸ್ತು ಅಷ್ಟೇ. ಸರ್, ನಿಮಗೆ ಬಹಳ ಇಷ್ಟವಾಗಿದ್ದ ಪಾತ್ರ ಹಾಗೆ ಕಷ್ಟವಾದ ಪಾತ್ರ ಎರಡನ್ನೂ ಹೇಳ್ಬಿಡಿ ಸರ್. ಇಷ್ಟ ಇದ್ಮೇಲೆ ಕಷ್ಟ ಇರುತ್ತೆ, ಕಷ್ಟ ಇದ್ಮೇಲೆ ಇಷ್ಟ ಇದ್ದೇ ಇರುತ್ತೆ. ಕಷ್ಟದ ಪಾತ್ರ ಹೇಳ್ಬಿಡ್ತೀನಮ್ಮ. ಏನಾಯಿತು ಅಂತಂದರೆ, ಸೀತಾರಾಮಯ್ಯಗಾರಿ ಮನವರಾಲು ಅಂತ ಒಂದು ತೆಲುಗು ಪಿಕ್ಚರು, ಎ ನಾಗೇಶ್ವರರಾವ್ ಅಂತ. ನಮ್ಮ ಕನ್ನಡದಲ್ಲಿ ರಾಜ್ಕುಮಾರ್ ಅವ್ರು ಹೆಂಗೋ, ತೆಲುಗಲ್ಲಿ ಅಕ್ಕಿನೇನಿ ನಾಗೇಶ್ವರರಾವ್ ಅವರವರು ಅದೇ ಥರ. GVK ಪ್ರೊಡಕ್ಷನ್ ಅಂದರೆ ಗೋವಿಂದ, ವೆಂಕಟೇಶ, ಕೃಷ್ಣ, GVK ಪ್ರೊಡಕ್ಷನ್ ಅಂತ. ಈ 3 ಜನ ರೈಟ್ಸ್ ತೊಗೊಂಬಂದರು. ರೈಟ್ಸ್ ತೊಗೊಂಬಂದು ಏನಾಯಿತು ಅಂತಂತಂದರೆ, ಆ ಪಾತ್ರ ಮಾಡಬೇಕು. ಅದರ ಲೀಸ್ಟಲ್ಲಿ 3 ಜನದ ಹೆಸರಿತ್ತು. ಒಂದು ಶ್ರೀನಾಥಣ್ಣ, ಇನ್ನೊಂದು ರಾಜೇಶ್ ಅಣ್ಣ, ಇನ್ನೊಂದು SP ಬಾಲಸುಬ್ರಹ್ಮಣ್ಯಂ. 3 ಜನದ ಹೆಸರು ಹೊಡ್ತಾಯಿತ್ತು. ಅವ್ರನ್ನ ಕರೆದು ಕೂರಿಸ್ಕೊಂಡು ಮೇಕಪ್ ಟೆಸ್ಟ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಹೋಟ್ಲಲ್ಲಿ ಏನು ಮಾಡಿದ್ರು, ಕರೆದುಬಿಟ್ಟು ಕೂತ್ಕೊಂಡು ಮೇಕಪ್ ಟೆಸ್ಟ್ ಮಾಡಿರಿ, ದೊಡ್ಡಣ್ಣಂಗೆ ಟೆಸ್ಟ್ ಮಾಡಿದ್ರೆ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನನ್ನು ಕರೆಸಿದ್ರು. ನಾನೊಂದು 11 ಗಂಟೆಗೆ ಹೋದೆ. ನಮ್ಮ ಕೇಶವ ಅಂತ, ಮೇಕಪ್ ಸುಬ್ಬಣ್ಣ ಅವ್ರ ಮಗ ಕೇಶವ ಅಂತ, ಮೈಸೂರಲ್ಲೂ ಅವನೇ ಮೇಕಪ್ ಮಾಡ್ತಾಯಿದ್ದ. ಸುಮಾರು 4 ಸತಿ ತೆಗೆದ್ರು, 4 ಸತಿ ಹಾಕಿದ್ರು. ಮಧ್ಯಾಹ್ನ 3 ಗಂಟೆ ಆಯಿತು. ಕೊನೆ ಲಾಸ್ಟ್ಗೆ ಒಂದು ಮೇಕಪ್ ಹಾಕಿದ್ರು. ಅದು ತುಂಬ ಚೆನ್ನಾಗಿ ಕಾಣಿಸ್ತು. ಎಲ್ಲರೂ ನೋಡಿದ ತಕ್ಷಣವೇ ಕ್ಲ್ಯಾಪ್ಸ್ ಹೊಡೆದ್ರು. ಕ್ಲ್ಯಾಪ್ಸ್ ಹೊಡೆದ ತಕ್ಷಣ ನಿರ್ದೇಶಕ KV ರಾಜು ಒಂದು ಅನೌನ್ಸ್ಮೆಂಟ್ ಮಾಡ್ದ, ನೀವು ಹೇಳಿದ 3 ಜನ ಯಾರೋ ಬೇಡ, ದೊಡ್ಡಣ್ಣ ಈ ಕ್ಯಾರೆಕ್ಟರ್ ಮಾಡಲಿ ಅಂತ. ನನಗೆ ಶಾಕ್ ಆಗೋಯ್ತು, ಏನಪ್ಪ ಇದು ಅಂತ. ಬಯಸದೆ ಬಂದ ಭಾಗ್ಯ. ನನಗೆ ಹೇಳಿದ್ರು, ನೀನು ಇವತ್ತು ಎಷ್ಟೊತ್ತಿದ್ರು ನಾ ಪಿಕ್ಚರ್ ನೋಡ್ಬಿಡು ಅಂತ. ಯಾವುದೇ ನೀನು ರೀಮೇಕ್ ಪಿಕ್ಚರ್ನ ನೋಡ್ತಿರ್ಲಿಲ್ಲ ನಾನು. ಯಾಕೆಂದರೆ ಅವನು ಮಾಡಿರೋದನ್ನು ನನಗೆ ಗೊತ್ತಿಲ್ದಂಗೆ ಇಮಿಟೇಟ್ ಮಾಡಿಬಿಡ್ಬೋದು, ಅನುಕರಣೆ ಮಾಡಿಬಿಡ್ಬೋದು. ನೋಡಲ್ಲ ನಾನು, ಕೊನೆವರೆಗೂ ನೋಡಲ್ಲ, ನಾನು ಮಾಡ್ತೀನಿ. ಆಯಿತು, ಸರಿ. ಶೂಟಿಂಗ್ ಪ್ರಾರಂಭ ಆಯಿತು. ಕಂಠೀರವ ಸ್ಟುಡಿಯೋದಲ್ಲಿ ದೊಡ್ಡ ಸೆಟ್ ಹಾಕಿದರು. ಅವತ್ತು ಒಂದೇ ದಿವಸ 9 ಸೀನ್ ತೆಗೆದ್ರಮ್ಮ. ಸೀನ್ ತೆಗೆದು ಎಲ್ಲ ಆಯಿತು. ಕೊನೆ ಲಾಸ್ಟಿಗೆ ಏನಾಯಿತು, ಮಾರನೇ ದಿವಸ ಸಂಡೇ, ಸೆಕೆಂಡ್ ಸಂಡೇ ಶೂಟಿಂಗ್ ಇರಲ್ಲ. ಬಂದಾಗ ಪ್ರತಿಯೊಬ್ಬರು ಹಿರಿಯೋರೆಲ್ಲ ಕರೆದು ಬೈದರು. ಇವ್ರು ಹೇಳಿ ಕೊಡೋ ಬದಲು ಎಲ್ಲರೂ ಹಂಗಂದಾಗ ನಾನು ಅದನ್ನು ಚಾಲೆಂಜ್ ಆಗಿ ತಗೊಂಡೆ. ನನ್ನ ಮಗನ ಮಾಡಿ ಇದರಲ್ಲಿ ವಿನ್ ಆದರೆ ನಾನು 50 ವರ್ಷ ಕನ್ನಡ ಇಂಡಸ್ಟ್ರಿಯಲ್ಲಿ ಉಳಿತೀನಿ. ಫೇಲ್ ಆಯಿತು ಅಂತಲೇ ನನ್ನ ಹಣೆ ಬರ ಇಷ್ಟೇ ಇದ್ದೇ ಅಂದ್ಕೊಂಬಿಟ್ಟು ರೆಡಿ ತನ್ಮಯತೆಯಿಂದ ಪಾತ್ರ ಮಾಡಿದ್ವಿ. ಫಸ್ಟ್ ಕಾಪಿನೂ ರೆಡಿ ಆಯಿತು. ಇದೇ ಸೋಮಶೇಖರ್ ಅವರು ಪ್ಲಾಟಲ್ಲಿ ನಾವೆಲ್ಲ ಸಾಯಂಕಾಲ ಟಿಫನ್ ಮಾಡ್ತಾಯಿದ್ವಿ. ವಜ್ರಮುನಿಯವರು ಇದ್ದರು, ಎಲ್ಲರೂ ಇದ್ದರು. ಇದನ್ನು ನೋಡ್ಕೊಂಬಂದು ಒಬ್ಬರು ಥಿಯೇಟ್ರ್ ಓನರು, ಕೆಂಪೇಗೌಡ ಥಿಯೇಟ್ರ್ ಓನರ್ ಬಂದ್ಬಿಟ್ಟು, ದೊಡ್ಡಣ್ಣನ ಪಾತ್ರ ನೋಡಿ ನನ್ನ ಗಳು ಬಂದ್ಬಿಡ್ತು ಸೋಮಶೇಖರ್, ಅಷ್ಟು ಚೆನ್ನಾಗಿ ಮಾಡಿದ್ದ ಅವನು ಎಲ್ಲರೂ ಸಿಕ್ಕಿದ್ರೆ ನಾನು ಅವ್ನು ಥ್ಯಾಂಕ್ಸ್ ಕೊಡಬೇಕು ಅಂತ ಇದ್ದೀನಿ ಅಂತಂದ್ರೆ. ನೋಡ್ರಿ ಇಲ್ಲೇ ಕೂತಿದ್ದಾನೆ, ನಾನು ಅವ್ರಿಗೆ ಬೆಣ್ಣೆ ಹಾಕ್ಕೊಂಡು ಕೂತಿದ್ದೆ. ಹಿಂಗೆ ತಿರುಗಿದ ತಕ್ಷಣ ಅವ್ರು ಎದ್ದು ನಿಂತ್ಕೊಂಡು ತಬ್ಬಿಕೊಡ್ರು ನನಗೆ. ನಾನು ಹೆಂಗೆ ಹೇಳೋದು ನಿಮಗೆ, ತಬ್ಕೊಂಬಿಟ್ಟು ಹೇಳಿದ್ರು, ನೀನು ಇಷ್ಟು ಚೆನ್ನಾಗಿ ಮಾಡ್ತೀಯ ಅಂದ್ಕೊಂಡಿರಲಿಲ್ಲ ಕಣೆಯ, ಜೇಬಿಂದ ತೆಗೆ $1000 ಕೊಡು, ಇದು ನಾನು ನೀನು ಕೊಡ್ತಾ ಇರೋ ಗಿಫ್ಟ್ ಅಂತ ತಿಳ್ಕೊ, ತುಂಬ ಚೆನ್ನಾಗಿದೆ ಅಂದರು. ನನಗೆ ಡವ 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 ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನಿ. ಯಾಕೆಂದರೆ ಮನೆಯವ್ರನ್ನೂ ನೋಡೋಕೆ ಕಳಿಸಿದ್ದೆ ನಾನು, ಫಸ್ಟ್ ಕಾಪಿ ನೋಡೋಕೆ ಕಳಿಸಿದ್ದೆ. ಬಂದಿದ ತಕ್ಷಣ ಏನು ಹೇಳ್ತಾರೆ ಅಂದರೆ, ನಮ್ಮ ಮಕ್ಕಳು ಹೇಳಿದ್ರು ಅಪ್ಪಾಜಿ ತುಂಬ ಚೆನ್ನಾಗಿತ್ತು ಅಂತ. ಅದಾಗಿ 15 ದಿವಸಕ್ಕೆ ನಾನು ಥಿಯೇಟರ್ಗೆ ಹೋಗಿ ನೋಡಿದ್ದು. ಹಂಗಾಗಿ ನಾನು ತುಂಬ ಹೆದರ್ಕೊಂಡು ಮಾಡಿದ ಪಾತ್ರ ಅಂದರೆ ಅದನ್ನು ಬೆಳ್ಳಿ ಮೋಡಗಳು ಅಂತ ಕನ್ನಡದಲ್ಲಿ. ಮತ್ತೆ ಎಲ್ಲರ ಬೆಚ್ಚುಗೆನ ಗಳಿಸಿದಂಥ ಪಾತ್ರ ಕೂಡ ಅದೇ. ಹೌದು, ಅದಾದಮೇಲೆ ಯಾವ ಪಾತ್ರಕ್ಕಾದರೂ ಸೈ ಅನ್ನಂಗೆ ಆಗೋಯ್ತು. ಅದನ್ನು ಮರೆಯೋಕ್ಕೆ ಆಗೋದೇ ಇಲ್ಲ ಆ ಪಾತ್ರನ. ಇನ್ನು ಕಷ್ಟವಾದ ಪಾತ್ರ ಹೆಂಗೆ ಹೇಳೋದು, ಶಂಕರ್ನಾಗ್ ನಿರ್ದೇಶನ ಅಮ್ಮ, ಒಂದು ಮುತ್ತಿನ ಕಥೆ ಅಂತ. ಒಂದು ಮುತ್ತಿನ ಕಥೆ ಒಳಗೆ ಏನಾಗುತ್ತೆ ಅಂದರೆ, ನಾನೊಬ್ಬನೇ ಕಾಸ್ಟ್ಯೂಮ್, ನಾನು ಮುಖ್ಯಮಂತ್ರಿ ಚಂದ್ರು, ಕೃಷ್ಣೇಗೌಡರು ಡ್ರೆಸ್ಗಳು ಹಾಕ್ಕೊಳ್ಳೋದು, ಮಿಕ್ಕವರೆಲ್ಲ ಒಂಥರ ಟ್ರೈಬಲ್ಸ್ ಥರ ಡ್ರೆಸ್ಸು. ಫಸ್ಟ್ ಸೀನ್ ಏನು ಅಂದರೆ,
ಅಣ್ಣವರು ಬಂದು ನನ್ನ ಕಾಲು ಹಿಡ್ಕೊಳ್ಳೋ ಸೀನು. ನನಗೆ ಮೈ ಮೇಲೆ ಆಸಿಡ್ ಆಗ್ದಂಗೆ ಕಂಬಳಿ ಹುಳ ಬಿಟ್ಟಂಗೆ ಹೆಂಗಪ್ಪ ಅಣ್ಣವ್ರ ಕೈಲಿ ಕಾಲು ಹಿಡಿಸ್ಕೊಳ್ಳೋದು. ಅಪ್ಪಿ ತಪ್ಪಿ ಅಣ್ಣವ್ರು ಕಾಲು ಹಿಡ್ಕೊಂಬಿಟ್ರು ಅವನ್ನೇ. ನಾನು ಅವಾಗಿನ್ನೂ ನಂದು ಹೋಟೆಲ್ ವಾಸ. ನನ್ನನ್ನು ನೋಡ್ಕೊಂಡವ್ರು ಯಾರಾದರೂ ಕಪಿಲ ಹೋಟ್ಲಲ್ಲಿ ಅವನೇ ಅಂತ ಬಂದ್ಬಿಟ್ಟು ಕೈ ಕಾಲು ಮುರಿದ್ಬಿಟ್ರೆ ಗತಿ ಏನಪ್ಪ ಅನ್ನೋಟ್ಟು. ಶಂಕರ್ನಾಗ ಕ್ಲೋಸ್ ಫ್ರೆಂಡು ಕ್ಯಾಮ್ರಾಮನ್ ಬಂದು ಗೌರಿಶಂಕರ್ ಅಂತ. ನಾನು ಯಾವುದೇ ಕಾರಣಕ್ಕೆ ನಾನು ಒಪ್ಪಲ್ಲ ಅಂದು. ಅಣ್ಣವ್ರ ಮರೆಯಿಂದ ಬಂದು ನಾನು ಹಿಂಗೆ ಕಾಲು ಹಿಂಗೆ ಇಟ್ಕೊಂಡಿದ್ದಲ್ಲ, ಗಪ್ಪನಂಗೆ ಇಟ್ಕೊಂಬಿಟ್ರು. ನಡುಗ್ಬಿಟ್ಟಿದ್ದೀನಿ. ಕಾಲು ಬಿಡಿಸ್ಕೊಳಕ್ಕೆ ಹೋದ್ರೆ ಬಿಡಲಿಲ್ಲ. ಹಂಗೆ ಸ್ಟ್ರೆಂತ್ ಅವರು ಗರಡಿ ಮನೆ ಮಾಡಿದವರು ಎಷ್ಟೇ ಆಗಲಿ ಇಟ್ಕೊಬಿಟ್ಟು, ಡೈಲಾಗ್ ಕೇಳಿ ಪರವಾಗಿಲ್ಲ, ಹೇಳ್ಕಂದ, ಹೆದರ್ಕೋಬೇಡ, ಹೇಳು, ಏನೂ ಆಗಲ್ಲ. ಆ ಸೀನ್ ಮುಗಿತಮ್ಮ. ಅವಾಗಲೂ ಅಷ್ಟು ನಾನು ಯಾವಾಗಲೂ ಹೆದರ್ಕೊಂಡಿಲ್ಲ. ಅದು ಅಭಿನಯ ಆದ್ರೂ ಅಣ್ಣವರು ನಮ್ಮ ಕಾಲಿಗೆ. ಹೌದು, ನಾನು ದೇವರು ಅಂತ ನಂಬಿರೋ ನಟ ನನ್ನ ಕಾಲಿಗೆ ಬೀಳ್ತಾನೆ. ನಾವು ಅವ್ರ ಕಾಲಿಗೆ ಬೀಳಬೇಕು. ಅವನು ನಮ್ಮ ಕಾಲಿಗೆ ಬೀಳ್ತಾರೆ ಅಂದರೆ ಅವ್ರು ಇನ್ನೆಷ್ಟು ಪರಕಾಯ ಪ್ರವೇಶ ಮಾಡಿರಬೇಕು. ಅದೊಂದು ಮರೆಯಲಾಗದ ಘಟನೆ, ಅದೊಂದು ಪಾತ್ರ. ಹೆದರ್ಕೊಂಬಿಟ್ಟಿದ್ದೆ ನಾನು. ಅದಾದಮೇಲೆ ತುಂಬ ಜನ ಪ್ರೋತ್ಸಾಹ ಕೊಟ್ಟರು, ತುಂಬ ಇಷ್ಟ ಆಯಿತು. ಅಷ್ಟೇ. ಇವೆಲ್ಲ ಬಯಸದೇ ಬಂದ ಭಾಗ್ಯಗಳು ಕಣಮ್ಮ. ನಿಜ ಸರ್. ಮತ್ತೆ ಅದಾದ ನಂತರ ನೀವು ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅನ್ನೋ ಥರ ಚಿತ್ರರಂಗದಲ್ಲಿ ಓಡ್ತಾ ಇದ್ದೀರಾ ಸರ್ ನೀವು. ಎಲ್ಲ ಪ್ರೇಕ್ಷಕರ ಆಶೀರ್ವಾದ ಇರೋವರೆಗೂ, ಭಗವಂತನ ಕೃಪಾಶೀರ್ವಾದ ಇರೋವರೆಗೂ, ನಮ್ಮ ಅವಧೂತ ಹನುಮಂತಪ್ಪನವ್ರ ಆಶೀರ್ವಾದ ಇರೋವರೆಗೂ, ನಿಮ್ಮಂಥವ್ರು ಯಾರದೇ ಮನೆಗೆ ಹೋದ್ರು ನಮ್ಗೆ ಅನ್ನ ಬೇಡ ತಾಯಿ, ಒಂದು ಒಳ್ಳೆ ಮುದ್ದೆ ಸಿಕ್ಕಿದ್ರೆ ಸಾಕು, ಅಷ್ಟೇ ಜೀವನ, ಇನ್ನೇನಿಲ್ಲ. ಒಂದು ತುಂಡು ಬಟ್ಟೆ, ಒಂದು ತುತ್ತು ಅನ್ನ, ಅಷ್ಟೇ ಬಯಸೋದು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತ ನಟ ದೊಡ್ಡಣ್ಣನವರು ಇಷ್ಟೊತ್ತು ಆಕಾಶವಾಣಿಯೊಂದಿಗೆ ಚೇತೋಹಾರಿ ಮಾತುಗಳಿಂದ ಶ್ರೋತೃಗಳ ಮನಗೆದ್ದಿದ್ದಾರೆ. ನಮ್ಮೆಲ್ಲರ ಅರಸಕೆರೆಯ ದೊಡ್ಡಪ್ಪ, ಚಿತ್ರರಂಗದ ದೊಡ್ಡಣ್ಣ ಸದಾಕಾಲ ನಮ್ಮೆಲ್ಲರನ್ನು ಇದೇ ರೀತಿ ರಂಜಿಸುತ್ತಿರಲಿ ಎಂದು ಆಕಾಶವಾಣಿಯ ಪರವಾಗಿ ಕೇಳಿಕೊಳ್ತೀನಿ. ಹಾಗೆ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ನಮ್ಮೆಲ್ಲ ಪ್ರಶ್ನೆಗಳಿಗೆ ಸಮಾಧಾನದಿಂದ ಉತ್ತರಿಸಿದಂಥ ದೊಡ್ಡಣ್ಣನವರಿಗೆ ನಮಸ್ಕಾರ, ಹಾಗೆ ಧನ್ಯವಾದಗಳು ಸರ್. ಪ್ರತಿ ಧನ್ಯವಾದಗಳು ತಾಯಿ. ಏಕೆ ಅಂತಂತಂದರೆ, ಈ ಆಕಾಶವಾಣಿ ಅಂದರೆ ಹೆಂಗೆ ಅಂತಂತಂದರೆ ತರಂಗದ ಮೂಲಕ ಹೋಗೋದು. ನಮ್ಮ ನಂತರನೂ ಸಹಿತ ನಾವಾಗಿ ಹೋದ 100 ವರ್ಷಗಳ ಕಾಲ ಧ್ವನಿ ಸುರುಳಿ ಉಳಿಯುತ್ತೆ. ಯಾರೋ ಪುಣ್ಯಾತ್ಮರು ಕೇಳ್ತಾರೆ, ಅದರಿಂದ ಕಿಂಚಿತ್ತು ಅವರಿಗೆ ಜೀವನಕ್ಕೆ ಉಪಕಾರ ಆಯಿತು ಅಂತಂತಂದರೆ ನಿಮ್ಮ ಆಕಾಶವಾಣಿ ಶ್ರಮ, ನಾವು ಕೂತ್ಕೊಂಡು ಮಾತಾಡಿದ್ದು ಎಲ್ಲದಕ್ಕೂ ಒಂದು ಅರ್ಥ ಇದೆ ಅಂತ ನನ್ನ ಅನಿಸಿಕೆ. ಒಳ್ಳೆಯದಾಗಲಿ. ಆಕಾಶವಾಣಿ ಇನ್ನೂ 1000 ವರ್ಷ ಇರಲಿ ಅನ್ನೋದೇ ನನ್ನ ಅಭಿಲಾಷೆ ಮತ್ತು ಆಕಾಂಕ್ಷೆ. ಕೇಳುಗ ನನ್ನ ಆತ್ಮೀಯ ಬಂಧುಗಳಿಗೆ ಹೊಸ ವರ್ಷ 2026ನೇ ಇಸ್ವಿಯ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಧನ್ಯವಾದ ಸರ್. ನಮಸ್ಕಾರ. ಹಿರಿಯ ಚಲನಚಿತ್ರ ಕಲಾವಿದರಾದ ದೊಡ್ಡಣ್ಣ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದವರು ಸವಿತಾ ಶಿವಕುಮಾರ್. ನಿರ್ಮಾಣ ಸಿ ನಾಗರತ್ನ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ ಮತ್ತು ನೂತನ ಎಸ್ ಕದಂ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.